ಅಮ್ಮ, ನೀವು ಬರೀ ಅವ್ರನ್ನ ಮಾತ್ರ ನಿಮ್ ಮಕ್ಳು ಅಂತಿದ್ದೀರಾ. ಹಾಗಾದ್ರೆ ನಾವ್ಯಾರು? ನಮ್ಗೂ ನಿಮ್ಗೂ ಏನೋ ಸಂಬಂಧ ಇಲ್ವಾ? ನಾವು ಈ ಮನೆಯವ್ರೆ. ಆತರ ಏನು ಇಲ್ಲಮ್ಮ, ನೀವು ಕೂಡ ನನ್ ಮಕ್ಳ ಥರಾನೆ. ಇಲ್ಲ ಇಲ್ಲ, ನಿಮ್ಗೆ 4 ಜನ ಮಕ್ಳೇ ಸಾಕು, ಜಾಸ್ತಿ ಬೇಡ. ನಾನು ಅಕ್ಕ ನಿಮ್ಗೆ ಸೊಸೆ ಅಂದ್ರ ಗಿರ್ತೀವಿ. ಅಣ್ಣ ಈ ಮನೆ ಅಳಿಯ, ಸೊ ನಾವ್ ನಿಮ್ನ ಅತ್ತೆ ಅಂತ ಕರಿಬೋದಾ? ಕರೆಕ್ಟ್ ಆಗಿ ಹೇಳಿದೆ. ಇನ್ಮೇಲೆ ನಾವ್ ಇವ್ರನ್ನ ಅತ್ತೆ ಅಂತಾನೆ ಕರೆಯೋಣ. ಆ ಕರೆದ್ರೆ ನಿಮ್ಗೇನ್ ಬೇಜಾರಿಲ್ಲ ಅತ್ತೆ? ಹೇಗ್ ಕರೆದ್ರೆ ಏನು, ಕರೆಯೋದ್ ಮುಖ್ಯ. ಇನ್ನೆಲ್ರಿಗೂ ಹೇಗಿಷ್ಟನೋ ಹಾಗೆ ಕರೀರಿ. ಇನ್ನೊಂದು ಇಡ್ಲಿ ಹಾಕ್ಲಾ? ಇಲ್ಲ, ಸಾಕು ಸಾಕು. ಅತ್ತೆ, ನಿಮ್ ಅಳಿಯಂಗ್ ಮಾತ್ರ ಬಡಿಸ್ಬೇಡಿ, ನನ್ಗೂ ಬಡಿಸಿ. ತಗೊಮ್ಮ, ನೀನು ತಗೋ. ಎಲ್ರು ಇವಳನ್ನ ತುಂಬಾ ಕಡಿಮೆ ಟೈಮಲ್ಲಿ ಹಚ್ಕೊಂಡ್ಬಿಟ್ರು. ಒಳ್ಳೆ ದೇವ್ರ ತರ ನೋಡ್ತಿದ್ದಾರೆ. ಇನ್ನು ಇವಳೆ ಅವ್ರ ಅಮ್ಮ ಅಂತ ಗೊತ್ತಾದ್ರೆ ಗ್ಯಾರಂಟಿ ನಂಗೆ ಈ ಮನೆಯಿಂದ ಗೇಟ್ ಪಾಸ್ ಕೊಡ್ತಾರೆ. ಅಷ್ಟರಲ್ಲಿ ದೇವರಾಗಿರೋ ಇವಳನ್ನ ದೇವ್ರ ಹತ್ರ ಸೇರ್ಸೋದೇ ಒಳ್ಳೇದನ್ಸತ್ತೆ. ಸಂಬಂಧನೇ ಇಲ್ದಿರೋರು ಇಷ್ಟು ಬೇಗ ಇಷ್ಟೊಂದು ಕ್ಲೋಸ್ ಆಗೋಕೆ ಸಾಧ್ಯನೇ ಇಲ್ಲ, ಅಥವಾ ಅದು ತುಂಬಾನೇ ರೇರ್. ಇಲ್ಲಿ ನಡೀತಿರೋದು ನೋಡಿದ್ರೆ ಇವರು ವೈದೇಹಿ ಅತಿಗೆ ಅನ್ನೋದ್ರಲ್ಲಿ ಯಾವ ಅನುಮಾನನೂ ಇಲ್ಲ. ಅಮ್ಮ, ಏನಪ್ಪ? ಅಮ್ಮ, ನಿಮ್ಮನ ನಮ್ಮಮ್ಮ. ಅಮ್ಮ, ನೀವೇ ಕಲ್ಲ ನಿಂತ್ಕೊಂಡಿದ್ದೀರಾ? ಬನ್ನಿ, ನಮ್ ಜೊತೆ ಬ್ರೇಕ್ಫಾಸ್ಟ್ ಮಾಡಿ. ವೇದಾಂತ್, ನೀವೆಲ್ಲರೂ ಹೀಗೆ ಖುಷಿಯಾಗಿ ಸಂತೋಷವಾಗಿರ್ಬೇಕು. ನೀವೆಲ್ಲ ಹೀಗಿದ್ರೇನೆ ಈ ಹೆತ್ತ ತಾಯಿಗೆ ನೆಮ್ಮದಿ ಸಿಗೋದು. ಬರೆದ ಬ್ರಹ್ಮನಂತ ಕ್ರೂರಿ ದೊರೆ ಮಗನು ಜಗಕ್ಕೆ ಪರದೇಶಿ ನೋಡಿ, ಎದೆ ಹಾಲು ಕೊಡದ ಶಾಪ ಬೆನ್ನೇರಿ ಕೊರಗಿ ಹಳು. ಒಂದ್ ವಾರದಲ್ಲಿ ದುಡ್ಡು ಅರೇಂಜ್ ಮಾಡ್ತಾರೆ ಅಂತ ಹೇಳಿದ್ರೆ ತಾನೆ? ಹೌದು ಕಣೆ, ಹೇಳಿದಾರೆ. ಆದ್ರೆ ಅಷ್ಟೊಂದು ದುಡ್ಡನ್ನ ಅರೇಂಜ್ ಮಾಡೋದು ಸುಲಭ ಅಲ್ಲ. ಅಪ್ಪ ಎಷ್ಟು ಕಷ್ಟ ಪಡ್ತಿರ್ತಾರ ಏನೋ. ಒಂದ್ ವೇಳೆ ಆ ದುಡ್ಡನ್ನ ಅರೇಂಜ್ ಮಾಡಕ್ ಆಗಿಲ್ಲ ಅಂದ್ರೆ ಅವಾಗೇನ್ ಮಾಡೋದು? ನಮ್ ಕಾಲೇಜಲ್ಲಿ ರಿಕ್ವೆಸ್ಟ್ ಮಾಡೋದು ನಡೆಯಲ್ಲ ಕಣೆ, ದುಡ್ಡಿಟ್ ಮಾತಾಡಿ ಅಂತ ಹೇಳ್ತಾರೆ. ಅಕ್ಕ, ನೀನೇನು ಯೋಚನೆ ಮಾಡ್ಬೇಡ, ಇದಕ್ಕೆಲ್ಲ ಒಂದ್ ಸೊಲ್ಯೂಷನ್ ಇದೆ. ಏನದು? ಅವತ್ತು ಸಂಕ್ರಾಂತಿ ಹಬ್ಬದ ದಿನ ಅಮ್ಮ ಅಕ್ಕ ಬಂದಿದ್ಲಲ್ವಾ, ಅವಳು ಹೋಗುವಾಗ ಕಿಚನ್ ಅಲ್ಲಿರೋ ಜೀರಿಗೆ ಡಬ್ಬದಲ್ಲಿ 25,000 ಇಟ್ಟೋಗಿದ್ಲು. ಹೌದಾ? ದುಡ್ಡಿಲ್ದೇ ಇರೋ ಕಾರಣಕ್ಕೆ ಅಪ್ಪ ಅಮ್ಮಂಗ್ ಅವಮಾನ ಆಯ್ತು ಅಂತ ಅವಳು ದುಡ್ಡಿಟ್ಟು ಹೋಗಿದ್ಲು. ಈಗ ನೀನ್ ಎಮರ್ಜೆನ್ಸಿ ಅಂತ ಕೇಳಿದ್ರೆ ಅವಳು ಕೊಡ್ತಾಳಲ್ವಾ, ಅಲ್ಲಿಗೆ ನಿನ್ ಪ್ರಾಬ್ಲಮ್ ಸಾಲ್ವ್ ಆಗೋಯ್ತು. ಅಯ್ಯೋ ಬೇಡ ಕಣೆ, ಅವಳ ಹತ್ರ ಕೇಳೋದ್ ಚೆನ್ನಾಗಿರಲ್ಲ. ಅಯ್ಯೋ, ನಾನ್ ಹಾಗೆ ಹೇಳಿಲ್ಲ ಕಡೆ. ಅಪ್ಪ ದುಡ್ಡು ಅರೇಂಜ್ ಮಾಡೋಷ್ರೊಳಗ್ ಲೇಟ್ ಆದ್ರೆ ನಿನ್ಗೆ ಪ್ರಾಬ್ಲಮ್ ಆಗೋದು. ಅದಕ್ಕೆ ಅಕ್ಕನ ಹತ್ರ ದುಡ್ಡಿಸ್ಕೊಂಡು ಆನ್ ಟೈಮ್ ಫೀಸ್ ಕಟ್ಬಿಟ್ರೆ ಬೀಸೋದಣ್ಣೆಯಿಂದ ತಪ್ಪಿಸ್ಕೊಂಡ್ ಹಾಗೆ. ಆಮೇಲೆ ಅಪ್ಪ ಅರೇಂಜ್ ಮಾಡಿದ ದುಡ್ಡನ್ನೆಲ್ಲ ಅಕ್ಕಂಗ್ ವಾಪಸ್ ಕೊಟ್ರೆ ಆಗೋಯ್ತು. ಇದೊಂಥರ ಚೆನ್ನಾಗಿದೆ, ಮಾಡ್ಬೋದು. ನಮ್ಮ ಐಡಿಯಾ ಅಂದ್ರೆ ಯಾವಾಗ್ಲೂ ಚೆನ್ನಾಗೇ ಇರುತ್ತೆ ಬಿಡು. ಈಗ ಅಕ್ಕಂಗ್ ಕಾಲ್ ಮಾಡು, ಅರ್ಧ ಗಂಟೆಯಲ್ಲಿ ನಿನ್ನ ಅಕೌಂಟ್ಗೆ ದುಡ್ಡನ್ನ ಟ್ರಾನ್ಸ್ಫರ್ ಮಾಡ್ತಾಳೆ. ನನ್ನ ಹೊಟ್ಟೆಲ್ ಹುಟ್ಟಿರೋ ಮಕ್ಕಳು ಇನ್ಯಾರನು ಅಮ್ಮ ಅಂದ್ರೆ ನನ್ನ ಹೊಟ್ಟೆಲ್ ಬೆಂಕಿ ಇಟ್ಟಾಗತ್ತೆ. ಇದು ಅಸೂಯೇನಾ? ಖಂಡಿತ ಇಲ್ಲ. ಆ ಸುಹಾಸಿನಿ ನನ್ನ ಮಕ್ಕಳನ್ನ ತನ್ನ ಮಕ್ಕಳು ಅಂತ ನೋಡ್ಕೊಂಡಿದ್ರೆ ಆ ತಾಯಿ ಸ್ಥಾನಕ್ಕೆ ಒಂದು ಅರ್ಥ ಇರ್ತಿತ್ತು. ಆದ್ರೆ ಅವಳು ಸ್ವಾರ್ಥಿ. ಎಷ್ಟೋ ಜನ ಮಕ್ಕಳಿಲ್ಲ ಅಂತ ಕೊರಗ್ತಾರೆ, ಆದ್ರೆ ನನ್ನ ಮಕ್ಕಳಿದ್ದಾರೆ, ಆದ್ರೂ ಕೊರಗ್ತಾನೆ ಇದ್ದೀನಿ. ನಾನು
ನಾನೇ ನಿಮ್ ತಾಯಿ ಕಂಡ್ರಪ್ಪ ಅಂತ ಹೋಗಿ ಸತ್ಯ ಹೇಳಿದ್ರು ನನ್ನ ಮಕ್ಕಳು ಅದು ನಂಬೋ ಸ್ಥಿತಿಲಿಲ್ಲ. ಪಾಪ ಅವ್ರ ಸ್ಥಿತಿಗೆ ಅದ್ ಕಷ್ಟನೇ. ಸತ್ಯ ಹೇಳಿದ್ರೆ ಒಳ್ಳೇದು, ಹೇಳ್ದೆ ಹೋದ್ರೆ ಒಳ್ಳೇದು. ಅಂತೂ ಅರ್ಥ ಆಗ್ತಾ ಇಲ್ಲ. ಆದ್ರೆ ಎಲ್ಲದಕ್ಕೂ ಸಮಯ ಬರಬೇಕು ಅಂತ ಹೇಳ್ತಾರೆ. ನನ್ನ ಈ ಸ್ಥಿತಿಗೂ ಅಂತ್ಯ ಬರುತ್ತೆ ಅಂತ ಕಾಣುತ್ತೆ. ನನಗೂ ಒಳ್ಳೇದಾಗೋ ಸಮಯ ಬರ್ಬೋದು. ಅದಕ್ಕೆ ಜೀವಂತವಾಗಿದ್ದೀನಿ ಅಂತ ಕಾಣುತ್ತೆ. ನನ್ನ ಬಾಯಲ್ಲಿ ನಾನೇ ನಿಮ್ ತಾಯಿ ಅನ್ನೋ ಸತ್ಯ ಬರ್ದೇ ಇರ್ಬೋದು. ಆದ್ರೆ ನನ್ನ ನಡವಳಿಕೆ ಮಾತ್ರ ನನ್ನಿಂದ ಸಂಭಾಳಿಸಕ್ ಆಗ್ತಾ ಇಲ್ಲ. ಮಕ್ಕಳು ನನ್ನ ಕಣ್ ಮುಂದೆ ಬಂದ್ರೆ ತಾನಾಗೆ ಬಂದ್ಬಿಡುತ್ತೆ. ಇಷ್ಟು ವರ್ಷ ನಾನು ಅವ್ರ ಜೊತೆ ಇಲ್ಲದೆ ಇರೋ ಯಾತನೆ ಇದಕ್ಕೆಲ್ಲ ಕಾರಣ ಆಗಿರ್ಬೋದು. ಸಮಾಜದ ಮುಂದೆ ಇರೋ ಸತ್ಯ ಬೇರೆ ಇರ್ಬೋದು. ತಾಯಿ ಯಾವತ್ತು ತಾಯಿಯೇ ಅಲ್ವಾ? ನಾನು ನನ್ನ ಮಕ್ಕಳ ಜೊತೆ ಮಾತಾಡ್ಬೇಕು, ಅವ್ರಿಗೆ ಪ್ರೀತಿ ತೋರಿಸ್ಬೇಕು, ಅವ್ರ ಜೊತೆ ಕಾಲ ಕಳಿಬೇಕು, ಅವ್ರಿಗೆ ಇಷ್ಟವಾದ ಅಡ್ಗೆ ಮಾಡ್ಬೇಕು ಅಂತ ಅನ್ಸೋದ್ ಸಹಜ ಅಲ್ವಾ? ಎಲ್ಲದಕ್ಕೂ ಪಡ್ಕೊಂಡ್ ಬಂದಿರ್ಬೇಕು ಅಂತಾರೆ. ಎಲ್ಲ ಇದೆ, ಎಲ್ರು ಮುಂದೆನೆ ಇದ್ದಾರೆ. ಆದ್ರೆ ಬದುಕು ನನಗೆ ಯಾಕೋ ನಮ್ಮ ಮನೆಗೆ ಬಂದಿರೋರ್ನ ನೋಡಿದ್ರೆ ಅವ್ರು ನನ್ನ ವೈದೇಹಿ ಅತ್ತಿಗೆನೆ ಅಂತ ಅನ್ನಿಸ್ತಾ ಇದೆ. ಅವರು ಮಕ್ಕಳ ಜೊತೆ ನಡ್ಕೊಳ್ತಾ ಇರೋ ರೀತಿ ನೋಡಿದ್ರೆ ಅವರು ವೈದೇಹಿ ಅತ್ತಿಗೆ ಅಲ್ಲದೆ ಬೇರೆ ಇನ್ಯಾರು ಆಗಿರೋದಕ್ಕೆ ಸಾಧ್ಯನೇ ಇಲ್ಲ. ಇವ್ರ ಹಾವ ಭಾವ, ಇವರು ಮಕ್ಕಳನ್ನ ಕೇರ್ ಮಾಡ್ತಾ ಇರೋ ರೀತಿ ನೋಡಿದ್ರೆ ನನ್ನ ಅನುಮಾನ ಖಂಡಿತ ನಿಜ ಅನ್ಸುತ್ತೆ. ಬೇರೆ ಯಾರೋ ಆಗಿದ್ರೆ ಇವರು ಮಕ್ಕಳ ಮೇಲೆ ಇಷ್ಟೊಂದು ಮಮಕಾರ ತೋರಿಸ್ತಿರ್ಲಿಲ್ಲ. ಮಕ್ಕಳು ಕೂಡ ನೀವು ನಮ್ಮ ಅಮ್ಮನ ಥರನೇ ಅಂತ ಹೇಳೋ ತರ ಆಗ್ತಾ ಇರ್ಲಿಲ್ಲ. ಇದು ನಿಜವಾಗ್ಲೂ ತಾಯಿ ಮಕ್ಕಳು ಸಂಬಂಧ ಆಗಿರೋದಕ್ಕೆ ಹೀಗೆಲ್ಲ ನಡೀತಾ ಇರೋದು. ಇದರಲ್ಲಿ ಯಾವ ಅನುಮಾನನೂ ಇಲ್ಲ. ಆದ್ರೆ ಅತ್ತಿಗೆ ಯಾಕೆ ಬೇರೆ ಹೆಸರು ಹೇಳ್ಕೊಂಡು ಗೌಪ್ಯವಾಗಿ ಬದುಕ್ತಾ ಇದ್ದಾರೆ ಅಂತ ನಂಗೆ ಅರ್ಥ ಆಗ್ತಾ ಇಲ್ಲ. ಸುಹಾಸಿನಿ ಏನಾದ್ರೂ ಅತ್ತಿಗೆಗೆ ವಾರ್ನ್ ಮಾಡಿ ಹೆದರಿಸಿರ್ಬೋದಾ? ಇಲ್ಲ ಅಂದಿದ್ರೆ ತಾಯಿ ಆದವಳು ತನ್ನ ಮಕ್ಳ ಎದುರುಗಡೆ ತಾನ್ ತಾಯಿ ಅಲ್ಲ ಇನ್ಯಾರು ಅಂತ ಯಾಕೆ ಹೇಳ್ತಾಳೆ? ಖಂಡಿತ ಸುಹಾಸಿನಿದೆ ಕೆಲಸ ಇರ್ಬೋದು. ಅತ್ತಿಗೆ ಬೇಕಾಗಿರೋ ಗೌರವ ಪ್ರೀತಿ ಅವ್ರಿಗೆ ಸಿಗ್ಲೇಬೇಕು. ಮಕ್ಕಳಿಗೆ ಇವರೇ ನಮ್ಮಮ್ಮ ಅಂತ ಗೊತ್ತಾಗ್ಬೇಕು. ಹೇಗಾದ್ರೂ ಮಾಡಿ ಇವರೇ ವೈದೇಹತಿಗೆ ಅಂತ ಪ್ರೂವ್ ಮಾಡಲೇಬೇಕು. ಅಣ್ಣ ಅತ್ತಿಗೆ ಸಂಬಂಧಪಟ್ಟ ಯಾವ ನೆನಪುಗಳು ಇಲ್ಲಿ ಇರಬಾರ್ದು ಅಂತ ಎಲ್ಲಾ ಸಾಕ್ಷಿಗಳನ್ನು ಸುಹಾಸಿನಿ ಅಳ್ಸಾಕಿದಾಳೆ. ಅತ್ತಿಗೆ ಸಂಬಂಧಪಟ್ಟಿದ್ದು ಯಾವ ಸಾಕ್ಷಿನೂ ನಮ್ಮನೇಲಿ ಇಲ್ಲ ಅನ್ಸುತ್ತೆ. ಒಂದ್ ವೇಳೆ ಸುಹಾಸಿನಿಯಿಂದ ಮಿಸ್ ಆಗಿ ಯಾವ್ದಾದ್ರು ಸಾಕ್ಷಿ ಉಳ್ಕೊಂಡಿರ್ಬೋದಾ? ಎಸ್, ಇವರೇ ನಮ್ಮ ಅತ್ತಿಗೆ ಅಂತ ಪ್ರೂವ್ ಮಾಡಕ್ಕೆ ಕೊನೆಗೂ ಒಂದು ಸಾಕ್ಷಿ ಸಿಕ್ತು. ಯಾಕಮ್ಮ, ಏನಾಯ್ತು? ಯಾರಾದ್ರೂ ಏನಾದ್ರೂ ಹೇಳಿದ್ರ? ಅಮ್ಮ, ಅಗ್ರಜ, ಇವ್ರಿಗೇನಾಯ್ತು? ಯಾಕೆ ಹೇಳ್ತಿದ್ದಾರೆ? ಏನೂ ಇಲ್ಲ ವಿಕ್ರಾಂತ್, ಅಮ್ಮನಿಗೆ ಅವ್ರ ಮಕ್ಕಳು ನೆನಪಾಗಿದ್ದಾರೆ ಅನ್ಸುತ್ತೆ. ಅದಕ್ಕೆ ನೆನೆಸ್ಕೊಂಡು ಕಣ್ಣೀರು ಹಾಕ್ತಿದ್ದಾರೆ. 2 ನಿಮಿಷ, ಸರಿ ಹೋಗ್ಬಿಡ್ತಾರೆ. ಮತ್ತೆ ಹೋದ ತಿಂಗಳು ನಾನು ನಿಮ್ಗೊಂದು ಮಾತು ಹೇಳಿದ್ದೆ, ನೆನಪಿದ್ಯಾ? ನೀವು ಸತ್ತೋಗಿದ್ದಾಳೆ ಅನ್ಕೊಂಡಿರೋ ನಿಮ್ಮ ಮಗಳು ವೈದೇಹಿ ನಿಮ್ ಕಣ್ ಮುಂದೆ ಬಂದ್ರೆ ನಿಮ್ಗೆ ಏನ್ ಅನ್ಸುತ್ತೆ ಅಂತ ಕೇಳಿದ್ದೆ.
ಅತ್ತೆ ನಿದ್ದೆ ಮಾಡ್ತಾ ಇದ್ದಾರಾ? ಆದ್ರೆ ಡಿಸ್ಟರ್ಬ್ ಮಾಡೋದು ಬೇಡ ಅನ್ಸುತ್ತೆ. ಆಮೇಲೆ ಬಂದು ಮಾತಾಡಿದ್ರಾಯ್ತು. ಅಥವಾ ಈಗಲೇ ಅತ್ತೆಗೆ ಎಪ್ಸಿ ಈ ವಿಚಾರನ ಹೇಳ್ಬಿಡ್ಲಾ? ಬೇಡ, ನಾನು ಅತ್ತೆಗೆ ಹೇಳೋದು, ಅವ್ರು ಆಮೇಲೆ ಸುಹಾಸಿನಿಗೆ ಹೇಳೋದು, ಆಮೇಲೆ ಅವಳು ದೊಡ್ಡ ರಾಧ ಅಂತಾನೆ ಮಾಡ್ಬಿಡ್ತಾಳೆ. ಆಮೇಲೆ ಬಂದು ಹೇಳ್ತೀನಿ. ಹೌದು, ಅದಕ್ಕೆ ಫೋಟೋ ಎಲ್ಲಿಟ್ಟಿರ್ಬೋದು? ಇವರು ನಮ್ಮ ವೈದೇಹಿಯತಿಗೇನೆ. ಪ್ರಪಂಚದಲ್ಲಿ ಒಬ್ಬರ ಥರ 7 ಜನ ಇರ್ತಾರೆ ಅಂತಾರೆ. ಆದರೆ ಟಿಟ್ಟು ಹಾಗೆ ಇರಕ್ಕೆ ಸಾಧ್ಯನ? ನೋಡಕ್ಕಷ್ಟೇ ಅಲ್ಲ, ಗುಣದಲ್ಲಿ, ಸ್ವಭಾವದಲ್ಲಿ. ಎಸ್, ಇವಳು ನಮ್ಮ ವೈದೇಹಿಯತಿಗೇನೆ. ಇನ್ನು ಮುಂದೆ ನಿಮ್ಮ ಮಕ್ಕಳು ನಿಮ್ಮ ಜೊತೆಲಿಲ್ಲ ಅಂತ ನೀವು ಯಾವತ್ತೂ ಬೇಜಾರು ಮಾಡ್ಕೋಬೇಡ. ನಮ್ಮನ್ನೇ ನಿಮ್ಮ ಮಕ್ಕಳು ಯಾವತ್ತೂ ನಾವು ನಿಮ್ಮ ಜೊತೆ ಇರ್ತಾರೆ. ನಿಮ್ ಮೈಂಡ್ ರಿಲೀಫ್ ಆಗುತ್ತೆ. ಬನ್ನಿ ಹೊರಗಡೆ ಹೋಗಿ ಬರೋಣ. ನೀವು ಹೊರಡಿ. ಈಗ ಸಡನ್ ಆಗಿ ಹೋಗೋಣ ಅಂತಂದ್ರೆ ಎಲ್ಲಿಗೆ ಹೋಗೋದು? ಓಕೆ, ಡನ್. ವೇದಾಂತ್, ಇವ್ರನ್ನ ಕರ್ಕೊಂಡು ಹೋಗ್ತಿದ್ಯಾ? ಇವ್ರು ಬಂದಿರೋದು ಅಮ್ಮನ್ ನೋಡ್ಕೊಳ್ಳೋಕೆ ಹೊರತು ಊರೂರು ಸುತ್ತಕ್ಕಲ್ಲ. ಎಂತ ಪರಿಸ್ಥಿತಿನಲ್ಲಿ ಅವ್ರನ್ನ ಒಬ್ಬರನ್ನೇ ಬಿಟ್ಟು ಹೋದ್ರೆ ಅವ್ರಿಗೆ ಕಷ್ಟ ಆಗಲ್ವಾ? ಅದ್ಯಾ ಅದ್ಯಾ ಏನಣ್ಣ? ಅದ್ಯಾ, ವೈಜಯಂತಿ ಅಮ್ಮಂಗೆ ಸ್ವಲ್ಪ ಮನ್ಸಿಗೆ ಬೇಜಾರಾಗಿದೆ ಅಂತ ನಾವು ಹೊರಗಡೆ ಕರ್ಕೊಂಡೋಗಿ ಬರ್ತೀವಿ. ನಿಮ್ಗೇನು ಬೇಜಾರಿಲ್ಲ ಅಂದ್ರೆ ನಾವು ಬರೋವರ್ಗುನು ಅಜ್ಜಿನ ನೋಡ್ಕೊಳ್ತಿರ್ತ್ಯಾ? ಡೋಂಟ್ ವರಿ ಅಣ್ಣ, ಅಜ್ಜಿನ್ ನಾನ್ ನೋಡ್ಕೊಳ್ತೀನಿ. ನೀವ್ ಆರಾಮಾಗಿ ಹೋಗಿ ಬನ್ನಿ. ಅದ್ಯಾ, ಸೂಪರ್. ನೀನು ಮದರ್ ಇಂಡಿಯಾಗನೇ ಟೆನ್ಷನ್ ಕಮ್ಮಿ ಮಾಡ್ಬಿಟ್ಟೆ. ಇನ್ನೇನು ತೊಂದರೆ ಇಲ್ಲ. ಬನ್ನಿ ಹೊಡೋಣ. ಬನ್ನಿ ಹೋಗೋಣ. ನನ್ನ ಮದುವೆ ಆಗಿ ಮಾರನೇ ದಿವಸದಿಂದ ಇವರು ಮನೇಲಿ ಕೂತಿರೋದನ್ನ ನಾನು ನೋಡೇ ಇಲ್ಲ. ಕೆಲಸ ಅಂದ್ರೆ ದೇವ್ರ ಪೂಜೆ ಅನ್ನೋ ತರ ದುಡಿತಾನೇ ಇದ್ರು. ರಿಟೈರ್ ಆದ್ಮೇಲೂ ಮನೇಲಿ ಕೂರ್ಲಿಲ್ಲ. ಮೆಸ್ಸು ಅಂತ ಶುರು ಮಾಡಿ ಅಲ್ಲಿ ಕೆಲಸ ಮಾಡ್ತಿದ್ರು. ಈಗ ಆಟೋ ಓಡಿಸ್ತಿದ್ದಾರೆ. ಇದೆಲ್ಲ ಯಾವತ್ತವ್ರಿಗೆ ಶ್ರಮ ಅಂತ ಅನ್ನಿಸ್ಲೇ ಇಲ್ವಾ? ಅಂಥವ್ರ ಹೆಂಡತಿಯಾಗಿ ನಾನು
ಮನೇಲಿ ಬರೀ ಅಡುಗೆ ಬೇಯಿಸ್ಕೊಂಡು ಕೂತಿದ್ರೆ ಏನು ಚೆನ್ನಾಗಿರುತ್ತೆ. ಅವ್ರಿಗೆ ಸಹಾಯವಾಗಿ ನಿಂತ್ಕೊಳ್ಳೋದಕ್ಕೆ ನಾನು ಯಾವುದಾದ್ರೂ ಒಂದು ಕೆಲಸ ಹುಡುಕೋಬೇಕು. ಆದರೆ ನನಗೆ ಯಾವ ಕೆಲಸ ಸಿಗುತ್ತೆ? ಎಲ್ಲ ಈ ವಿಕ್ಕಿಯಿಂದಾನೇ ಆಗ್ತಿರೋದು. ನನ್ನನ್ನ ಸೈನಿಂಗ್ ಅಥಾರಿಟಿಯಿಂದ ತೆಗಿಯಕ್ಕಾಗ್ಲಿಲ್ಲ ಅಂದ್ರು ತನ್ನನ್ನು ತಾನು ಎಲ್ಲದಕ್ಕೂ ಸೈನಿಂಗ್ ಅಥಾರಿಟಿ ಮಾಡ್ಕೊಂಡ್ಬಿಟ್ಟಿದ್ದಾನೆ. ಚೂರು ಪಾರ್ ದುಡ್ಡು ತಗೊಳಕ್ಕೂ ಇನ್ ಪರ್ಮಿಷನ್ ತಗೋಬೇಕು. ಯಾವಾಗ್ಲೂ ವೇದಾಂತ್ಗೆ ನೆರಳಿನ ತರ ಅಂಟ್ಕೊಂಡೇ ಇರ್ತಾನೆ. ವೇದಾಂತ್ ಮೊದಲಿನ ತರ ನನ್ನ ಮಾತು ಕೇಳಿದಿದ್ರೆ ಎಲ್ಲ ಆಸ್ತಿನೂ ಶ್ರುತಿಗೆ ನನ್ನ ಹೆಸರಿಗಾಗ್ತಿತ್ತು. ಎಲ್ಲ ಹಾಳಾಗಿ ಪರಮಾನಂದ ಇಂದ ಆಗಿದ್ದ. ಒಂದು ಕೆಲ್ಸನೂ ನೆಟ್ಟಿಗೆ ಮಾಡಕ್ ಬರಲ್ಲ. ನಾನು ಹೇಳಿದ ಕೆಲಸ ಸರಿಯಾಗಿ ಮಾಡಿದಿದ್ರೆ ಇಷ್ಟೊತ್ತಿಗೆ ಆ ವಿಕ್ಕಿ ಹರಹರ ಅಂದಿರೋ. ಈಗ ಈ ಮನೆಯಲ್ಲಿ ಆ ಧ್ರುವ ಮತ್ತೆ ವೈದೇಹಿ ಬೇರೆ ಒಕ್ಕರ್ಸ್ಕೊಂಡಿದ್ದಾರೆ. ಹೇಗಾದ್ರೂ ಮಾಡಿ ಈ ಅಣ್ಣ ತಮ್ಮನ್ನ ದೂರ ಮಾಡಬೇಕು. ಇಲ್ಲ ಅಂದ್ರೆ ಇವ್ರ ಶಕ್ತಿ ಜಾಸ್ತಿ ಆಗಿ ನಾನ್ ಟೆನ್ಷನ್ ಇಂದ ಒದ್ದಾಡ್ಬೇಕಾಗಬೇಕಷ್ಟೇ. ಅವರು ವೈಜಯಂತಿ ಅಮ್ಮನ ನೋಡಿ ರಿಯಾಕ್ಟ್ ಮಾಡ್ತಾರೆ. ಏನೇ ಆಗ್ಲಿ ನಮ್ಗೆ ತುಂಬಾ ಸಂತೋಷದ ವಿಚಾರ. ಅಮ್ಮ, ನಿಮ್ ಕಾಲುಗುಣ ನಿಜವಾಗ್ಲೂ ಚೆನ್ನಾಗಿದೆ. ಇವರು ಸುಮಾರು ವರ್ಷಗಳಿಂದ ಹೀಗಿದ್ದಾರೆ, ಯಾರಿಗೂ ರಿಯಾಕ್ಟ್ ಮಾಡಿರಲಿಲ್ಲ. ನಿಮ್ಮ ನೋಡಿ ರಿಯಾಕ್ಟ್ ಮಾಡಿದ್ದಾರೆ ಅಂದ್ರೆ ನಿಜಕ್ಕೂ ಇದು ಸ್ಪೆಷಲ್ ಅನ್ನಿಸ್ತದೆ. ಅಯ್ಯೋ, ಏನೋ ಹೇಳಕ್ ನೋಡ್ತಾ ಇದ್ದಾಳೆ. ನನ್ನ ಕಡೆ ಕೈ ತೋರಿಸ್ಬಿಟ್ರೆ ಅವಳು ಸೀತಾ ಲಕ್ಷ್ಮಿನೇ. ಅವಳಿಗೆ ನನ್ನ ಬಗ್ಗೆ ಎಲ್ಲ ಗೊತ್ತಿದೆ. ಅದಕ್ಕೆ ನನ್ನನ್ನು ನೋಡಿದ ತಕ್ಷಣ ಗುರ್ತು ಹಿಡಿದ್ಬಿಟ್ಲು. ಅವಳೇನಾದ್ರೂ ಹೇಳ್ಬಿಟ್ರೆ ಸುಹಾಸಿನಿಗೆ ಎಲ್ಲ ಗೊತ್ತಾಗುತ್ತೆ. ತಾಯಿ ಜಿಂಕೆನೂ ಅದೇ ಭಯದಲ್ಲಿದೆ. ಅದ್ರ ಕೈಲೂ ಏನು ಮಾಡಕ್ ಆಗ್ತಾ ಇಲ್ಲ. ಫುಲ್ ಹೆಲ್ಪ್ಲೆಸ್ ಆಗಿ ನಿಂತಿದೆ. ಓಡು ಮರಿ ಜಿಂಕೆ, ಸಿಗ್ಬೇಡ. ಆಚೀಚೆ ಓಡಿ ತಪ್ಪಿಸ್ಕೋ. ಅದ್ರ ಬಾಯಿ ಸಿಗ್ಬೇಡ, ಓಡು. ಅಯ್ಯೋ ಅಜ್ಜಿ, ಹಿಡ್ದೇ ಬಿಡ್ತು. ಜಿಂಕೆ ಕತೆ ಮುಗೀತು. ತಪ್ಪಿಸ್ಕೊಳಕ್ಕೆ ಆಗ್ಲಿಲ್ಲ. ಚಿರತೆ ಬಂದು ಸೀದಾ ಕತ್ತಿಗೆ ಭಯ ಹಾಕ್ಬಿಡ್ತು. ಸಾಯಿಸೇ ಬಿಡ್ತಾ? ಹ್ಞೂ ಅಜ್ಜಿ, ಸಾಯಿಸೇ ಬಿಡ್ತು. ಜಿಂಕೆ ಎಷ್ಟೇ ಟ್ರೈ ಮಾಡಿದ್ರು ಚಿತ್ರನ ತಪ್ಪಿಸ್ಕೊಳಕ್ ಆಗ್ಲೇ ಇಲ್ಲ. ಚಿರತೆ ಡಬಲ್ ಸ್ಪೀಡಲ್ಲಿ ಹೋಗಿ ಎಗ್ರಿ ಹಿಡಿದ್ಬಿಡ್ತು. ರಾಜ್ಯ, ಏನಿದು? ನಿಂಗೇನು ತಲೆ ಕೆಟ್ಟಿದ್ಯಾ? ಏನಿದು ಹುಚ್ಚಾಟ? ಸಾರ್ಥಕ್, ಅಜ್ಜಿಗ್ ಟಿವಿ ನೋಡಕ್ಕಾಗಲ್ಲ, ಅದಕ್ಕೆ ಕಾಮೆಂಟ್ರಿ ಹೇಳ್ತಾ ಇದೀನಿ. ಏನ್ ಹೇಳ್ಬೇಕು ಏನ್ ಹೇಳ್ಬಾರ್ದು ಅಂತ ಗೊತ್ತಾಗಲ್ಲ ನಿನ್ಗೆ? ಅಜ್ಜಿ ನೋಡು ಎಷ್ಟು ಗಾಬರಿ ಆಗಿದ್ದಾರೆ ಅಂತ. ವಯಸ್ಸಾದವರಿಗೆ ಈ ತರ ಎಲ್ಲ ಟೆನ್ಷನ್ ಕೊಡಬಾರ್ದು. ಯಾವತ್ತಿ ತರ ಮಾಡ್ಬೇಡ ನೀನು. ಸಾರ್ಥಕ್, ಇಷ್ಟೊಂದು ಸಿಂಪಲ್ ಆಗಿರೋ ಮಾತನ್ನ ಸೀರಿಯಸ್ ಆಗಿ ಹೇಳ್ಬೇಡಿ. ಅಜ್ಜಿಗೆ ಏನೂ ಆಗಿಲ್ಲ, ಆರಾಮಾಗೇ ಇದ್ದಾರೆ. ಹಾರರ್ ಮೂವಿ ಸ್ಟೋರಿನೂ ಎಷ್ಟು ಭಯಾನಕವಾಗಿರಲ್ಲ. ಅಷ್ಟು ಸೀರಿಯಸ್ ಆಗಿ ಪ್ರಪಂಚ ಪಳೆ ಆಗೋಯ್ತು ಅನ್ನೋ ರೇಂಜಿಗೆ ಕಾಮೆಂಟ್ ಕೊಡ್ತಿದ್ದೆ ನೀನು. ವಯಸ್ಸಾಗಿರೋದು ನನಗಲ್ಲ ಸಾರ್ಥಕ್, ನಿನಗೆ.
ನನಗಿಂತ ನಿನಗೆ ಭಯ ಜಾಸ್ತಿ. ನಾನು ಮುಗ್ಧ ಪ್ರಾಣಿ ತಪ್ಪಿಸ್ಕೊಳ್ಳಿ ಅಂತ ಟೆನ್ಷನ್ ಆಗಿತ್ತು. ಆದ್ರೆ ಚಿರತೆಗೆ ಜಿಂಕೆನೇ ಆಹಾರ, ಅದು ಪ್ರಕೃತಿ ನಿಯಮ, ಏನೂ ಮಾಡಕ್ಕಾಗಲ್ಲ. ಆದ್ಯಾ ನೀನ್ ಕಂಟಿನ್ಯೂ ಮಾಡು. ಕರೆಕ್ಟ್ ಆಗಿ ಹೇಳಿದ್ರಿ ಅಜ್ಜಿ. ಹೈಫೈ. ಇದು ಹೆದರೋ ಅಜ್ಜಿ ಅಲ್ಲ, ಸುಮ್ಮನೆ ನಾನೇ ಎಮೋಷನಲ್ ಆಗ್ಬಿಟ್ಟೆ. ಪಾಪ ಅಜ್ಜಿ ಪೂರ್ತಿ ತಿಂದಾಕ್ಬಿಟ್ಟಿದೆ. ತಾಯಿ ಜಿಂಕೆ ವಿಲವಿಲ ಅಂತ ಒದ್ದಾಡ್ತಿದೆ. ಇಬ್ರು ದೊಡ್ಡ ಕೇಡಿಗಳು, ನಾನೇ ಬಕ್ರ ಆಗ್ಬಿಟ್ಟೆ. ಇವ್ರ ಸವಾಸ ಅಲ್ಲ. ಅಜ್ಜಿ ಸಾರ್ಥಕ್ ಹೆದರ್ಕೊಂಡ್ರು ಅಂತ ಅನ್ಸುತ್ತೆ. ನಿನ್ನ ಮದ್ವೆ ಆಗಿ ಎಷ್ಟು ವರ್ಷ ಆಯ್ತು, ಇನ್ನೂ ಹೆದರಿಕೆನಾ? ಅಜ್ಜಿ ಮುಂದೆ ಏನಾಯ್ತು ಹೇಳೆ. ಹಲೋ ಸರ್, ಡಾಕ್ಯುಮೆಂಟ್ಸ್ ತಗೊಂಡು ನಿಮ್ಮ ಆಫೀಸ್ ತನಕ ಬರ್ತಾ ಇದೆ. ಬಟ್ ಆನ್ ದ ವೇ ಕಾರ್ ಸ್ವಲ್ಪ ಕೈ ಕೊಡ್ತು. ಹಾ, ನಾನು ಆಫರ್ ಅಲ್ಲಿ ಇರ್ತೀನಿ, ಡೋಂಟ್ ಮೈಂಡ್. ಓಕೆ. ಅಂತ ಆಲ್ಟರ್ ಇನ್ನೂ ಬಂದಿಲ್ಲ ಅಂತ ಕಾಲ್ ಮಾಡ್ತಾವ್ರೆ. ಅಟ್ಲೀಸ್ಟ್ ಏನಾಗಿದೆ ಅಂತ ಗೊತ್ತಾಯ್ತಾ? ಹಲೋ ಸರ್, ನಿಮ್ಮ ಆಫೀಸಲ್ಲಿ ಫೈಲ್ ಮೂವ್ ಮಾಡಕ್ಕೂ ಈ ಕಾಂತಾನೆ ಬೇಕು. ನಿಮ್ ಮನೇಲಿ ಯಾರಾದ್ರೂ ಉಳಿ ಹಿಡಿದ್ರೆ ಅದನ್ನ ಸರಿ ಮಾಡಕ್ಕೂ ನಾನೇ ಬೇಕು. ಈಗ ಈ ಕಾರ್ ರೆಡಿ ಮಾಡಕ್ಕೂ ಈ ಕಾಂತಾನೆ ಬೇಕು ಅಂದ್ರೆ ನಾನೇನ್ ಸಕಲಕಲ್ಲವಲ್ಲಪ್ಪ ಸೂಪರ್ ಮ್ಯಾನ್ ಅನ್ಕೊಂಡ್ರ? ಸೂಪರ್ ಮ್ಯಾನ್ಗೆ ಅಂತ ಬಿಟ್ಕೊಟ್ಟವ್ರು ಯಾರು? ಬ್ಯಾಟ್ಮ್ಯಾನಾ? ಏನೋ ಫ್ಲೋ ಅಲ್ಲಿ ಬಂತು ಅಂತ ಹೇಳಿದ್ರೆ ನೀವು ಅದನ್ನೇ ಹೇಳ್ಕೊಂಡು ಆಡಿಟ್ ಮಾಡ್ತಾ ಇದ್ದೀರಲ್ಲ ಸರ್. ಯಾವಾಗ್ಲೂ ಬರೀ ಓಡ್ ಬಿಡೋದೇ ಆಯ್ತು. ಎಲ್ರೂ ಸೇರಿ ಬುಳ್ಳ ಅಂತ ಹೆಸರಿಟ್ಟಿದ್ದು ಸರಿಯಾಗಿದೆ. ಲಕ್ಷ್ಮೀಕಾಂತ್ ಅನ್ನೋ ಹೆಸರಲ್ಲಿ ಲಕ್ಷ್ಮೀನ ನಿಮ್ಮ ದೊಡ್ಡಣ್ಣ ನುಂಗುಬಿಟ್ರು. ಇನ್ನು ನಿಮ್ ಬಾವ ಮತ್ತೆ ಚೋಟಾ ಬಾಸು ಕಾಂತಾನ ತಿಂದು ತೇಗ್ಬಿಟ್ರು. ಕೊನೆಗೆ ಉಳಿದಿದ್ದು ಬುಳ್ಳ ಮಾತ್ರ. ಇಂಥ ಘನಘೋರಿಯ ದೌರ್ಜನ್ಯ ನನ್ನ ಮೇಲೆ ಕಾಲಕ್ಕೆ ನಡೀತಾ ಇದ್ರು. ನಾನು ಇನ್ನ ನಿಮ್ ಮನೆಯವ್ರಿಗೆ ನಿಯತ್ತಾಗಿದ್ದೀನಿ. ಅದಕ್ಕಾದ್ರೂ ಒಂದು ಮರ್ಯಾದೆ ಬೇಡವಾ? ನೋಡೋಣ, ಮೊದಲು ಕಾರ್ಗೆ ಏನಾಗಿದೆ ಹೇಳಿ. ನಾನು ಆಗ್ಲಿಂದ ಅದನ್ನೇ ಚೆಕ್ ಮಾಡ್ತಾ ಇದ್ದೀನಿ ಸರ್. ಏನಾಗಿದೆ ಅಂತ ನಂಗೆ ಗೊತ್ತಾಗ್ತಾ ಇಲ್ಲ. ಅಯ್ಯೋ ನಿಮ್ ಮಕ್ಕ ಹೇಳ್ತಿದ್ದೆ ಬೇಡ ನೋಡಿ. ಗೊತ್ತಾಗ್ತಿಲ್ಲ ಅಂತ ಹೇಳಕ್ ಇಷ್ಟೊದ್ ಬೇಕಾ? ಆಗ್ಲೇ ಹೇಳ್ಬೋದಿತ್ತಲ್ಲ. ಒಳ್ಳೆ ದೊಡ್ಡ ಮೆಕ್ಯಾನಿಕ್ ತರ ಬ್ಯಾನೆಟ್ ಎತ್ಕೊಂಡು ಪೋಸ್ಟ್ ಕೊಡ್ತಿದ್ದೀರಲ್ಲ. ಅದು ಚೆಕ್ ಮಾಡ್ತಾ ಮಾಡ್ತಾ ಗೊತ್ತಾದ್ರೂ ಗೊತ್ತಾಗ್ಬೋದೇನೋ ಅಂತ ಒಂದು ಚಾನ್ಸ್ ತಗೊಂಡೆ ಸರ್. ನಾನು ನಿಮ್ ಜೊತೆ ಮಾತಾಡ್ತೀನಲ್ಲ, ನನಗ್ ಗೊತ್ತಿಲ್ಲ. ಮೊದಲು ಮೆಕ್ಯಾನಿಕ್ ಕರ್ಸಿ ರೆಡಿ ಮಾಡಿಸಿ, ನಾನು ಆಟೋ ಹಿಡ್ಕೊಂಡು ಆಲ್ಟರ್ ಆಫೀಸ್ಗೆ ಹೋಗ್ತೀನಿ. ಇಡೀ ವಂಶ ನನ್ನ ರೋಡ್ ಮಧ್ಯೆ ಬಿಟ್ಟೋಗೋದ್ರಲ್ಲೇ ನಮ್ಮ ಜೀವನ ಕಳೆದ್ಬಿಡ್ತು. ಒಂದ್ ಕಡೆ ಎಲ್ಲಾರ ಕೈ ಹಿಡಿದು ಎತ್ತು ಅಣ್ಣವ್ರ ವಂಶ ಆದ್ರೆ, ಇನ್ನೊಂದ್ ಕಡೆ ರೋಡ್ ಮಧ್ಯೆ ಬಿಟ್ಟೋಗೋ ಈ ವಸಿಷ್ಠ ವಂಶ. ಏನ್ರಿ ಬೇಕತ್ತಿದ್ದೀರಾ? ಅದು ಮೆಕ್ಯಾನಿಕ್ ನಂಬರ್ ಹುಡುಕ್ತಾ ಇದ್ದೆ. ನಿಮ್ ಕೆಲ್ಸ ನಿಮ್ ಮುಂದುವರ್ಸಿ, ನನ್ನ ಕೆಲ್ಸ ನಾನು ಮುಂದುವರಿಸ್ತೀನಿ. ಶ್ರೀಕಾಂತ, ಕಾರ್ ಎತ್ಕೊಂಡು ಆಲ್ಟರ್ ಆಫೀಸರ್ ಬಂದ್ಬಿಡ್ರಿ. ಕಾರ್ ಎತ್ಕೊಂಡ್ ಬರತ್ತೆ ನಾನೇನು ಬಾಹುಬಲಿ ಅನ್ಕೊಂಡ್ರ? ರಿಪೇರಿ ಮಾಡಿಸಿ ತಗೊಬನ್ರಿ. ಡಾಲರ್ ನಡೀರಿ. ಅಗ್ರಜ, ನಾನು ಹೇಳಿದ ಪ್ರಾಪರ್ಟಿ ಇದೇನೆ. ತುಂಬಾ ಸ್ಪೇಷಿಯಸ್ ಆಗಿದೆ. ವಯಸ್ಸಾದವ್ರನ್ನ ಮಕ್ಕಳನ್ನ ಇಬ್ರು ಒಂದೇ ಕಡೆ ಸೇರಿಸಬಹುದು. ಅಂಡ್ ಪ್ಲೇ ಗ್ರೌಂಡ್ ಮಾಡಬಹುದು ಮಕ್ಕಳಿಗೆ. ಈ ಜಾಗದ ಹಿಂದೆ ಇನ್ನೊಂದು ಸ್ವಲ್ಪ ಜಾಗ ಇದೆ, ಅದನ್ನ ಪಾರ್ಕ್ ಮಾಡಬಹುದು. ಸೀನಿಯರ್ ಸಿಟಿಸನ್ಸ್ ಎಲ್ಲ ವಾಕಿಂಗ್ ಮಾಡಬಹುದು. ಸೂಪರ್ ಅಲ್ವಾ ಬಾಸ್? ನಮ್ಗಳಿಗೂ ಬೇಜಾರಾದಾಗ ಅವಾಗ ಹೋಗಿ ಅಲ್ಲಿ ಆಟ ಆಡ್ಕೊಂಡ್ ಬರ್ಬೋದು. ಕರೆಕ್ಟ್ ಆಗಿ ಹೇಳಿದ್ರಿ. ಇನ್ ಮುಂದೆ ನಿಮ್ ಕೆಲಸ ಸೀನಿಯರ್ಸ್ ನೋಡ್ಕೊಳ್ಳೋ. ಅಯ್ಯಯ್ಯೋ ಬಾಸ್, ಇನಿ ಮೇಲೆ ನನ್ನ ಬಾಯಲ್ಲಿ ಆಟ ಅನ್ನೋ ಪದ ಬಂದ್ರೆ ಕೇಳಿ, ನನಗೆ ನಿಮ್ ಸಾನ್ನಿಧ್ಯನೇ ಸಾಕು. ನಿಕಾಂತ್, ಪ್ರಾಪರ್ಟಿ ಓನರ್ಗೆ ಕಾಲ್ ಮಾಡು, ನಾನು ಅವ್ರ ಹತ್ರ ಮಾತಾಡ್ತೀನಿ. ಸರಿ ಅಗ್ರಜ. ಹಲೋ, ನಮಸ್ಕಾರ. ನಾನು ವೇಲನ್ ವಸಿಷ್ಠ ಮಾತಾಡ್ತೇನೆ. ಹಾ ಹೇಳಿ. ನಾವು ನಮ್ಮ ಟ್ರಸ್ಟ್ ಮುಖಾಂತರ
ಅನಾಥಾಶ್ರಮ ಹಾಗೂ ವೃದ್ಧಾಶ್ರಮ ನಡೆಸ್ತಾ ಇದ್ದೀವಿ. ಈಗ ಎರಡನ್ನೂ ಒಂದೇ ಕಡೆ ಶಿಫ್ಟ್ ಮಾಡಿ ಒಂದು ಬಿಲ್ಡಿಂಗ್ ಕಟ್ಟಬೇಕು ಅಂತ ಪ್ಲಾನ್ ಮಾಡ್ತಿದ್ದೀವಿ. ಹೀಗೆ ಹುಡುಕ್ತಿರುವಾಗ ನಿಮ್ಮ ಪ್ರಾಪರ್ಟಿ ಆಪ್ಷನ್ ಇದೆ ಅಂತ ನಮಗೆ ಗೊತ್ತಾಯ್ತು. ಅದಕ್ಕೆ ವಿಚಾರಿಸೋಣ ಅಂತ ಫೋನ್ ಮಾಡಿ. ಹೌದು, ಆಪ್ಷನ್ಗಿದೆ. ನೀವು ಅವತ್ತು ಬಂದು ನಿಮ್ಮ ರೇಟು ಕೋಟ್ ಮಾಡ್ಬೋದು. ನಾನು ಅದಕ್ಕೆ ಬೇಡ ಅಂತ ಹೇಳೋದಕ್ಕೆ ಫೋನ್ ಮಾಡಿದ್ದು. ನಾನು ಇದನ್ನ ಯಾವುದೇ ಪ್ರಾಫಿಟ್ ಮೋಟಿವ್ ಇಟ್ಕೊಂಡು ಮಾಡ್ತಿಲ್ಲ ಸರ್. ಒಳ್ಳೆ ಕಾಸಿಗೋಸ್ಕರ ಮಾಡ್ತೇನೆ. ಸೊ ನೀವು ಆಪ್ಷನ್ ಕ್ಯಾನ್ಸಲ್ ಮಾಡಿದ್ರೆ ನನ್ನ ಪ್ರಾಪರ್ಟಿನ ಇಮೇಜ್ ಪರ್ಚೇಸ್ ಮಾಡ್ತೇನೆ. ಒಳ್ಳೇದು. ನಾನು ಇದನ್ನ ದುಡ್ಡುಗೋಸ್ಕರ ಮಾಡ್ತಾ ಇಲ್ಲ. ನೀವು ಅದನ್ನ ಹೇಗೆ ಡೆವಲಪ್ ಮಾಡಬೇಕು ಅಂತಿದ್ದೀರಾ ಅದನ್ನು ಡೀಟೇಲ್ ಪ್ಲಾನ್ ಕೊಡಿ. ಅದ್ರ ಬಗ್ಗೆ ನೀವೇನು ಯೋಚನೆ ಮಾಡಿ. ಈ ಪ್ರಾಪರ್ಟಿಯ ಒಂದೊಂದು ಇಂಚ್ ಕೂಡ ಒಳ್ಳೆ ಉದ್ದೇಶಕ್ಕೆ ಯೂಸ್ ಆಗುತ್ತೆ. ಬಟ್ ನೀವು ಆಪ್ಷನ್ ಕ್ಯಾನ್ಸಲ್ ಮಾಡಬೇಕು. ದಯವಿಟ್ಟು ಕ್ಷಮಿಸಿ. ಇದು ಪರ್ಸನಲ್ ಪ್ರಾಪರ್ಟಿ ಅಲ್ಲ, ಇದು ಟ್ರಸ್ಟ್ ಪ್ರಾಪರ್ಟಿ. ನಾವು ಇದನ್ನು ಸೇಲ್ ಮಾಡಬೇಕು ಅಂದ್ರೆ ನಮ್ಮ ಕಮಿಟಿ ಮೀಟಿಂಗ್ ನಲ್ಲಿ ಅಪ್ರೂವ್ ಆದ್ಮೇಲೆ ಅದನ್ನ ಆಕ್ಷನ್ ಅಲ್ಲಿ ಸೇಲ್ ಮಾಡಬೇಕಾಗುತ್ತೆ. ಅದು ನಮ್ಮ ಟ್ರಸ್ಟ್ಗಿರೋ ರೂಲ್ಸ್, ಅದನ್ನ ಬೈಪಾಸ್ ಮಾಡೋಕ್ಕಾಗಲ್ಲ. ಅದಕ್ಕೆ ನಾವು ಅದನ್ನು ಓಪನ್ ಆಕ್ಷನ್ ಇಲ್ಲ, ಒಂದು ಒಳ್ಳೆ ಉದ್ದೇಶಕ್ಕೆ ಯಾರು ಉಪಯೋಗಿಸ್ಕೊತಾರೋ ಅವ್ರನ್ನ ಮಾತ್ರ ಆಕ್ಷನ್ ಕರೀತಾ ಇದ್ದೀವಿ. ಓಕೆ ಸರ್, ಆದಷ್ಟು ಬೇಗ ನಮ್ಮ ಪ್ಲಾನ್ ನಿಮಗೆ ಕಳಿಸ್ಕೊಡ್ತೀನಿ. ಥ್ಯಾಂಕ್ ಯು. ಅಗ್ರಜ, ನಾವು ಅನ್ಕೊಂಡಿರೋ ಜಾಗ ನಮಗೆ ಆಲ್ಮೋಸ್ಟ್ ಸಿಗ್ದಾಗೆ ಅನ್ಕೋತೀವಿ. ನೀಟಾಗಿ ಪ್ಲಾನ್ ಮಾಡಿ ಆಪ್ಷನ್ಗೆ ಎಂಟ್ರಿ ಆದ್ರೆ ಖಂಡಿತವಾಗ್ಲೂ ಪ್ರಾಪರ್ಟಿ ನಮ್ದಾಗಿಕ್ಕೆ ಅಂತ. ಹಲೋ, ನಾನು ಹೇಳೋದನ್ನ ಸರಿಯಾಗಿ ಕೇಳಿಸ್ಕೊ. ವೇದಾಂತ್ ವಿಕ್ರಾಂತ್ ಇಬ್ರು ಒಂದು ಪ್ರಾಪರ್ಟಿ ತಗೋಬೇಕು ಅಂತ ಅಂದ್ಕೊಂಡಿರೋದಲ್ಲ, ಸದ್ಯದಲ್ಲೇ ತಗೋತಿದ್ದಾರೆ. ನೀನು ಹೇಗ್ ಮಾಡ್ತೀಯೋ ಏನ್ ಮಾಡ್ತೀಯೋ ನನಗೆ ಗೊತ್ತಿಲ್ಲ. ಆ ಪ್ರಾಪರ್ಟಿ ಅಣ್ಣ ತಮ್ಮ ಕೈ ಸೇರೋಷ್ಟರಲ್ಲಿ ಅವರಿಬ್ರು ದೂರ ದೂರ ಆಗಿರ್ಬೇಕು. ಅಣ್ಣಂಗೆ ತಮ್ಮನ ಮೇಲಿರೋ ನಂಬಿಕೆ ಸಂಪೂರ್ಣವಾಗಿ ನಾಶ ಆಗ್ಬೇಕು. ಇಬ್ರು ಬದ್ಧ ವೈರಿಗಳ ತರ ಬದಲಾಗ್ಬೇಕು. ಈ ಕೆಲ್ಸನ ನೀನು ನೀಟಾಗಿ ಮಾಡ್ಬೇಕು. ಡನ್. ಹಾಗೆ ಇನ್ನೊಂದು ವಿಚಾರ, ಈ ವಿಷಯದಲ್ಲಿ ಎಲ್ಲೂ ನೀನು ಡೈರೆಕ್ಟ್ ಆಗಿ ಇನ್ವಾಲ್ವ್ ಆಗ್ಬೇಡ. ನಿನ್ ಕಡೆ ಅವ್ರಿಗೆ ಹೇಳಿ ಕೆಲಸ ಮುಗಿಸು. ಈ ತರ ವಿಷಯನ ಹೇಗೆ ಹ್ಯಾಂಡಲ್ ಮಾಡಬೇಕು ಅಂತ ನಿಮ್ಗಿಂತ ಚೆನ್ನಾಗಿ ನನಗೆ ಗೊತ್ತು. ರಿಲ್ಯಾಕ್ಸ್ ಆಗಿ ಕೆಲಸ ಆಯ್ತು ಅನ್ಕೊಳ್ಳಿ. ನಾವು ಒಂದ್ ಕಡೆ ಓದಿದೆ, ಮನಸ್ಸು ರಿಲ್ಯಾಕ್ಸ್ ಆಗಬೇಕು ಅಂದ್ರೆ ಅಟ್ಲೀಸ್ಟ್ ಡೈಲಿ 1 hour ಮಕ್ಳ ಜೊತೆ ಮತ್ತೆ ವಯಸ್ಸಾದವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ರೆ ಒಂದು ಎಕ್ಸ್ಪೀರಿಯನ್ಸ್ ಜೊತೆಗೆ ಮೈಂಡ್ ರಿಫ್ರೆಶ್ ಆಗುತ್ತಂತೆ. ಸೊ ನಾವ್ಯಾಕೆ ಇದನ್ನ ಇಲ್ಲಿ ಅಪ್ಲೈ ಮಾಡಬಾರ್ದು? ವೆರಿ ಗುಡ್. ನಾವು ಖಂಡಿತವಾಗ್ಲೂ ಈ ರೂಲ್ನ ಇಲ್ಲಿ ಬೇರೆ ತರ ಅಪ್ಲೈ ಮಾಡಬಹುದು. ಒಂದು ರೂಮಲ್ಲಿ ಒಬ್ಬ ಜೂನಿಯರ್ ಹಾಗೂ ಒಬ್ಬ ಸೀನಿಯರ್ ನಿಲ್ಸಲ್ಲ. ದೊಡ್ಡವ್ರ ಜೊತೆ ಚಿಕ್ಕವರಿದ್ದಾಗ ಒಂದು ಫ್ಯಾಮಿಲಿ ಬಾಂಡಿಂಗ್ ಕ್ರಿಯೇಟ್ ಆಗುತ್ತೆ. ಅದಲ್ಲದೆ ದೊಡ್ಡವ್ರ ಜೊತೆ ಮಕ್ಕಳಿದ್ದಾಗ ಅವ್ರಿಗೆ ದೊಡ್ಡವ್ರ ಅನುಭವ ಸಿಗುತ್ತೆ, ದೊಡ್ಡವ್ರಿಗೆ ಮಕ್ಕಳಿರೋ ರಿಲ್ಯಾಕ್ಸೇಷನ್ ಸಿಗುತ್ತೆ. ಅಣ್ಣ, 5 years ನ ಕೊನೆ ಎಸ್ ಶಿಟ್ಸ್ ಕೇಸ್ ಶೈನ್ ಅಂದ್ರೆ ಕಂಟಿನ್ಯೂಸ್ ಇಂಪ್ರೂವ್ಮೆಂಟ್ ಅಂದಲ್ಲ, ಅದನ್ನ ಈಗಲಿಂದಾನೆ ಶುರು ಮಾಡ್ಬಿಟ್ಟೆ. ಎಸ್ ಅಗ್ರಜ, ಈ ಪ್ಲಾನ್ ಪರ್ಫೆಕ್ಟ್ ಆಗಿದೆ. ನಾವು ಅನ್ಕೊಂಡಂಗೆ ಎಕ್ಸಿಕ್ಯೂಟ್ ಮಾಡಿದ್ರೆ ನಮ್ಮ ಫೌಂಡೇಶನ್ ಅಲ್ಲಿ ಯಾರು ಅನಂತರ ಇರಲ್ಲ, ಎಲ್ಲರೂ ಖುಷಿಯಾಗಿರ್ತಾರೆ. ಅಂಡ್ ನಾವ್ ಇದನ್ನೆಲ್ಲ ಮೆನ್ಷನ್ ಮಾಡಿ ಕ್ಲೀನ್ ಆಗಿ ಪ್ರೆಸೆಂಟೇಶನ್ ಕೊಟ್ರೆ ಆ ಪ್ರಾಪರ್ಟಿನ ನಮ್ಗೆ ಕೊಡ್ತಾರೆ. ಎಸ್ ವಿಕ್ರಾಂತ್, ನಾನು ಕೂಡ ಅದು ಎಕ್ಸ್ಪೆಕ್ಟೇಷನ್ ಅಲ್ಲಿದ್ದೇನೆ. ಹೌದಣ್ಣ, ಇದೇನಾದ್ರು ಹೌದಮ್ಮ, ಇವತ್ತು ನಾನು ತುಂಬಾ ಖುಷಿಯಾಗಿದ್ದೀನಿ. ನಾನ್ ಖುಷಿಯಾಗಿರೋದಕ್ಕೆ ಒಂದ್ ಕಾರಣನೂ ಇದೆ. ಇವತ್ತು ವೇದಾಂತ್ ವಿಕ್ರಾಂತ್ ಇಬ್ರು ನನ್ನನ್ನ ಅವ್ರು ನಡೆಸ್ತಾ ಇರೋ ಅನಾಥಾಶ್ರಮ ವೃದ್ಧಾಶ್ರಮಕ್ಕೆ ಕರ್ಕೊಂಡು ಹೋಗಿದ್ರು. ಹೌದಾ?
ನಿನ್ನ ಅಲ್ಲ ಕರ್ಕೊಂಡೋಗಿದ್ರ? ಯಾಕಮ್ಮ? ನನ್ನ ಮಕ್ಕಳು ನೆನ್ಸ್ಕೊಂಡು ನಾನು ತುಂಬಾ ಬೇಜಾರ್ ಮಾಡ್ಕೋತಿದ್ದೆಮ್ಮ. ನನಗ್ ಸ್ವಲ್ಪ ಬದಲಾವಣೆ ಇರ್ಲಿ ಅಂತ ಅವ್ರು ನಂಗೆ ಆಶ್ರಮಕ್ಕೆ ಕರ್ಕೊಂಡು ಹೋದ್ರು. ಅಲ್ಲಿ ಅವರು ನನ್ನನ್ನು ನೋಡ್ಕೊಂಡಿದ್ದ ರೀತಿ ಇದೆಯಲ್ಲ, ಅದ್ ನನಗ್ ತುಂಬಾ ಖುಷಿ ಕೊಡ್ತಮ್ಮ. ಹೌದಮ್ಮ, ಅವ್ರು ತುಂಬಾ ಒಳ್ಳೆ ಕೆಲಸ ಮಾಡಿದ್ದಾರೆ. ನಿನಗಲ್ಲಿ ಮಕ್ಕಳು ನೋಡಿ, ವಯಸ್ಸಾದವ್ರು ನೋಡಿ ಅಯ್ಯೋ ಪಾಪ ಅನ್ಸಿರ್ಬೇಕಲ್ವಾ? ಅದು ಯಾರಿಗಾದ್ರೂ ಅನ್ಸುತ್ತಮ್ಮ. ಆದ್ರೆ ಅದಕ್ಕಿಂತ ಹೆಚ್ಚು ನನಗೊಂದು ವಿಶೇಷವಾದದ್ದು ಅರ್ಥ ಆಯ್ತು. ಹೌದಾ? ಏನದು? ವೇದಾಂತ್ ಯಾರ ಬೆಂಬಲನೂ ಇಲ್ಲದೆ ವ್ಯವಹಾರದಲ್ಲಿ ಸ್ವತಂತ್ರವಾಗಿ ಬೆಳೆದು ನಿಂತಿರೋನು, ಅಷ್ಟು ದೊಡ್ಡ ವ್ಯವಹಾರನ ನಡೆಸ್ತಿರೋನು. ಅಷ್ಟು ದೊಡ್ಡ ವ್ಯಕ್ತಿಗೆ ಒಂದು ಚೂರು ಅಹಂಕಾರ ಇಲ್ವಲ್ಲಮ್ಮ? ಅದು ಅಲ್ಲದೆ ತಮ್ಮಂದಿರ್ನ ತುಂಬಾ ಚೆನ್ನಾಗಿ ನೋಡ್ಕೋತಾರೆ. ಈ ತಮ್ಮಂದಿರ್ಗೂ ಅಷ್ಟೇ, ಅಣ್ಣ ಅಂದ್ರೆ ಪಂಚಪ್ರಾಣ. ವೇದಾಂತ್ಗೆ ವಿಕ್ರಾಂತ್ ಇಲ್ದೆ ಕೆಲ್ಸನೇ ಆಗಲ್ಲ. ವಿಕ್ರಾಂತ್ಗೆ ವೇದಾಂತ್ ಇಲ್ದೆ ಪ್ರಪಂಚನೇ ಇಲ್ಲ. ಇದಕ್ಕೆ ಅಮ್ಮ ಬಂಧ ಅನ್ನೋದು. ಬಂಧ ಗಟ್ಟಿ ಇದ್ರೆ ಅಲ್ವಮ್ಮ ಸಂಬಂಧಕ್ಕೆ ಒಂದು ಬೆಲೆ ಇರೋದು. ಇವತ್ತಿನ ಕಾಲದಲ್ಲಿ ಇದೆಲ್ಲ ನೋಡೋದು ತುಂಬಾ ಅಪರೂಪ. ಅದಕ್ಕೆ ನಾನಿವತ್ತು ತುಂಬಾ ಖುಷಿಯಾಗಿದ್ದೀನಿ. ನೀನು ಈ ಮಕ್ಕಳು ನೋಡಿ ಖುಷಿ ಪಡೋದು ನೋಡಿದ್ರೆ ನಿನ್ನ ಸ್ವಂತ ಮಕ್ಕಳನ್ನ ನೋಡಿ ಖುಷಿ ಪಡೋ ರೀತಿ ಇದೆ. ನಮ್ಮ ಮನೇಲಿರೋ ಮಕ್ಕಳು ಹೆತ್ತು ತಾಯಿನೇ ನಿಮ್ ಮುಂದೆ ಇರೋದತ್ತೆ. ಆದ್ರೆ ಅದಕ್ಕೆ ಮಾತ್ರ ಅದನ್ನ ಒಪ್ಕೊಳ್ತಾ ಇಲ್ಲ ಅನ್ನೋದಕ್ಕಿಂತ ಹೆಚ್ಚಾಗಿ ಮುಚ್ಚಿಡ್ತಿದ್ದಾರೆ. ಆದ್ರೆ ಅದು ಯಾಕೆ ಅಂತ ಅರ್ಥ ಆಗ್ತಿಲ್ಲ. ಏನ್ ಹೆಂಡತಿ ಇನ್ನೂ ಕೂತಿದ್ದೀರಾ? ನಿದ್ದೆ ಬಂದಿಲ್ವಾ? ವಿಕ್ಕಿ, ಇಷ್ಟು ಬೇಗ ನಿಮ್ಮ ಆಫೀಸ್ ಕೆಲಸ ಮುಗ್ದೋಯ್ತಾ? ಇನ್ನ ತುಂಬಾ ಲೇಟ್ ಆಗುತ್ತೆ ಅನ್ಕೊಂಡಿದ್ದೆ. ಅದು ಒಂದ್ ರಾತ್ರಿ ಮುಗಿಯೋ ಕೆಲಸ ಅಲ್ಲ ಹೆಂಡತಿ. ಅಂದ್ರೆ ನಮ್ಮ ಅಗ್ರಜ ನಡೆಸ್ತಿರೋ ಅನಾಥಾಶ್ರಮದ ಮಕ್ಕಳು, ವೃದ್ಧಾಶ್ರಮದವ್ರನ್ನ ಎಲ್ರು ಒಂದೇ ಬಿಲ್ಡಿಂಗ್ ಅಲ್ಲಿ ಅಂತ ಅನ್ಕೊಂಡಿದೀವಿ. ಸೊ ನಾಳೆ ಬಿಲ್ಡಿಂಗ್ ಓನರ್ಸ್ ಜೊತೆ ಮೀಟಿಂಗ್ ಇದೆ. ಅದಕ್ಕೆ ಏನೇನ್ ಬೇಕೋ ಪ್ರಿಪರೇಷನ್ ಮಾಡ್ಕೊಳ್ತೀನಿ. ವಿಕ್ಕಿ, ನಾನೀಗ ಹೇಳ್ತೀನಿ ಅಂತ ಬೇಜಾರ್ ಮಾಡ್ಕೊಂಬಿಡಿ. ನಿಮ್ ಅಗ್ರಜನ್ ಸಪೋರ್ಟ್ ಇಲ್ದೆ ನೀವ್ ಏನು ಮಾಡಕ್ಕಾಗಲ್ವಾ? ನಿಮ್ ಸ್ವಂತಕ್ಕೆ ಏನಾದ್ರೂ ಮಾಡ್ಬೇಕು ಅಂತ ನಿಮ್ಗೆ ಯಾವಾಗ್ಲೂ ಅನ್ಸೇ ಇಲ್ವಾ? ಅಂದ್ರೆ ನಿಮ್ ಮಾತಿನ ಅರ್ಥ? ವಿಕ್ಕಿ, ನಿಮಗ್ ನಿಮ್ ಅಣ್ಣನ ಅಷ್ಟೇ ಟ್ಯಾಲೆಂಟ್ ಇದೆ. ಆದ್ರೆ ನಿಮ್ ಟ್ಯಾಲೆಂಟ್ ನ ಹೇಗ್ ಉಪಯೋಗಿಸ್ಕೊಬೇಕು ಅಂತ ನಿಮಗ್ ಗೊತ್ತಾಗ್ತಿಲ್ಲ. ನಿಮ್ ಎಲ್ಲಾ ಟ್ಯಾಲೆಂಟ್ನು ನಿಮ್ ಅಣ್ಣನ ಉದ್ಧಾರಕ್ಕೆ ಅಂತ ದಾರೆ ಎರಿತಾ ಇದ್ದೀರಾ. ಅಂದ್ರೆ ನಿಮ್ ಮಾತಿನ ಅರ್ಥ ಏನು? ನನ್ಗೇನು ಅರ್ಥ ಆಗ್ತಾ ಇಲ್ಲ. ನನ್ಗೂ ಅಷ್ಟೇ ವಿಕ್ಕಿ, ನೀವ್ ಏನ್ ಮಾತಾಡ್ತಿದ್ದೀರಾ ಅಂತ ಅರ್ಥನೇ ಆಗ್ತಿಲ್ಲ. ಯಾವಾಗ ನೋಡಿದ್ರು ಅಗ್ರಜ ಅಗ್ರಜ ಅಂತ ನಿಮ್ ಅಣ್ಣನಿಂದನೇ ಸುತ್ತಾಡ್ತಾ ಇರ್ತೀರಾ. ನಿಮ್ಗೆ ಅಂತ ಸ್ವಂತಕ್ಕೆ ಏನಾದ್ರೂ ಮಾಡ್ಕೊಬೇಕು, ಸಮಾಜದಲ್ಲಿ ನಿಮ್ದೇ ಆದಂತ ಒಂದು ಹೆಸರು ಮಾಡ್ಬೇಕು ಅಂತ ಯಾವಾಗ್ಲೂ ಅನ್ಸೇ ಇಲ್ವಾ? ಇಷ್ಟು ವರ್ಷ ವಿಕ್ಕಿ ಅವ್ರಂಗಲ್ಲೇ ಬದುಕ್ತೀರಾ? ಇದ್ರಲ್ಲಿ ಯಾವ್ದು ನನ್ನ ಹೆಂಡತಿ ಮಾತಾರ ಇಲ್ವಲ್ಲ, ಯಾರೋ ಹೇಳ್ಕೊಟ್ ಮಾಡಿಸ್ತಿದ್ದಾರೆ ಅನ್ಸ್ತಿದೆ. ವಿಕ್ಕಿ, ನಾನ್ ನಿಮ್ಮ ಹತ್ರನೇ ಮಾತಾಡ್ತಿರೋದು. ಇನ್ನು ನೀವು ನಿಮ್ ಅಗ್ರಜನ್ ಬಗ್ಗೆನೇ ಯೋಚನೆ ಮಾಡ್ತಿದ್ದೀರಾ? ಇಲ್ಲ ಹೆಂಡತಿ, ಇಷ್ಟು ದಿನ ಹಿಂದೆ ಡೌಟು ಇವಾಗ ಹೇಗ್ ಬಂತು ಅಂತ ಅನ್ಕೊಂಡೆ. ವಿಕ್ಕಿ, ಇದನ್ ಡೌಟ್ ಅಂತ ಯಾಕೆ ಅನ್ಕೊಂತೀರಾ? ವಾಸ್ತವ ಅಂತ ಅನ್ಕೊಳ್ಳಿ. ಪ್ರತಿ ಹೆಣ್ಮಕ್ಳಿಗೂ ತನ್ ಗಂಡ ತನ್ನ ಕಾಲ್ ಮೇಲೆ ನಿಂತ್ಕೊಳ್ಬೇಕು, ಸಮಾಜದಲ್ಲಿ ಒಂದ್ ಒಳ್ಳೆ ಹೆಸರು ಪಡಿಬೇಕು ಅಂತ ಆಸೆ ಇರುತ್ತೆ. ಅದೇ ತರ ಆಸೆ ನನಗೂ ಇದೆ. ನೀವು ನಿಮ್ ಅಗ್ರಜನ್ ಬಿಟ್ಟು ನಿಮ್ ಸ್ವಂತಕ್ಕೆ ಏನಾದ್ರೂ ಮಾಡ್ಬೇಕು ಅನ್ನೋ ಆಸೆ ನಂದು. ಅದ್ ಬಿಟ್ರೆ ಬೇರೆ ಏನೂ ಇಲ್ಲ. ನೋಡಿ ಹೆಂಡತಿ, ನಿಮಗೆ ನಮ್ಮ ಮನೇಲಿ ಯಾವ ಸಮಸ್ಯೆನೂ ಇಲ್ಲ. ಹಾಗೆ ನೋಡಕ್ ಹೋದ್ರೆ ನಮ್ಮ ಮನೇಲಿ ಎಲ್ಲಾರ್ಗಿಂತ ಆರಾಮಾಗಿರೋದು ನೀವೇನ. ನಮಗೂ ಅದೇ ಬೇಕಾಗಿರೋದು, ನೀವು ಸುಖವಾಗಿ ಸಂತೋಷವಾಗಿರ್ಬೇಕು. ನನ್ನ ಅಗ್ರಜನ್ನ ಸಪರೇಟ್ ಮಾಡಬೇಕು, ಅದರಲ್ಲೊಂದು ಸಂತೋಷ ಸಿಗುತ್ತೆ ಅಂತ ನೀವು ಅನ್ಕೊಂಡಿದ್ರೆ ಅದನ್ನ ಇಲ್ಲಿಗೆ ಬಿಟ್ಬಿಡಿ. ಯಾಕೆ ಅಂದ್ರೆ ಸಂತೋಷ ನಿಮ್ಗೆ ಯಾವತ್ತಿಗೂ ಸಿಗಲ್ಲ. ನಾನ್ ಮಾಡೋ ಪ್ರತಿ ಕೆಲಸದಲ್ಲೂ ಅಗ್ರಜನ್ ಇನ್ವಾಲ್ವ್ಮೆಂಟ್ ಇರಲೇಬೇಕು. ಸುಮ್ಮನೆ ನನ್ನ ತಲೆಗೆ ಕೆಟ್ಟ ಹುಳ ಬಿಡಬೇಡಿ. ಇದನ್ನ ನೀವಷ್ಟೇ ಅಲ್ಲ, ಆ ದೇವರು ಬಂದು ಹೇಳಿದ್ರು
ನಾನು ಕೇಳಲ್ಲ. ಇವತ್ತು ಜಾಪಾನ್ ಇಷ್ಟೊಂದು ಮುಂದುವರೆದಿದೆ ಅಂತಂದ್ರೆ ಅದಕ್ಕೆ ಮೂಲ ಮಂತ್ರನೇ 5S. ಯಾವುದೇ ಕೆಲಸ ಆಗಲಿ ಅದರಲ್ಲಿ ನಾವು 5S ಸಿಸ್ಟಮ್ ನ ಬಳಸ್ಕೊಂಡ್ರೆ ಕೆಲಸ ತುಂಬಾ ನೀಟಾಗಿರುತ್ತೆ. ಸಾಲ್ಟ್ ಇಟ್ ಸರಿ, ಇಟ್ ಮೀನ್ಸ್ ಸ್ಮಾರ್ಟ್. ದ ಸೆಕೆಂಡ್ ಇಸ್ ಸೇಟನ್, ಇಟ್ ಮೀನ್ಸ್ ಸೆಟ್ ಇನ್ ಆರ್ಡರ್. ಅಂಡ್ ದ ಥರ್ಡ್ ಇಸ್ ಸೈಸೋ, ಹಾಗಂದ್ರೆ ಶೈ. ದ ಫೋರ್ತ್ ಇಸ್ ಸೇಕೆತ್ಸು, ಹಾಗಂದ್ರೆ ಸ್ಟ್ಯಾಂಡರ್ಡೈಸ್. ದ ಫಿಫ್ತ್ ಇಸ್ ಶಿಟ್ಸುಕಿ, ಅಂದ್ರೆ ಸಸ್ಟೈನ್. ಸ್ಟ್ಯಾಂಡರ್ಡೈಸ್ ಸಸ್ಟೈನ್. ಈ ಎಲ್ಲ ಪ್ರೊಸೆಸ್ ಈ ಸಿಸ್ಟಮ್ ಅಲ್ಲಿ ಬಂದ್ರೆ ಬಿಸ್ನೆಸ್ ಹಾಳಾಗಕ್ ಸಾಧ್ಯನೇ ಇಲ್ಲ. ದುಡ್ಡನ್ನ ದುಡಿಬಹುದು, ಆದ್ರೆ ಒಂದ್ ಒಳ್ಳೆ ಐಕಾನಿಕ್ ಜಾಗದಲ್ಲಿ ಅಪಾರ್ಚುನಿಟಿ ಬಿಲ್ಡ್ ಮಾಡೋದು ನನ್ನ ಕನಸು. ಈ 5S ಕಾನ್ಸೆಪ್ಟ್ ನಾನು ಆಲ್ರೆಡಿ ಪಿಚ್ ಮಾಡಿದ್ದೀನಿ. ಅಗ್ರಜ, ಇವರು ನಮ್ಮ ಪ್ರೆಸೆಂಟೇಷನ್ ಕಾಪಿ ಮಾಡಿಕೊಂಡು ನಮ್ಗೆ ಚಳ್ಳೆ ಹಣ್ಣು ತಿನ್ಸೋಕ್ ಬರ್ತಿದ್ದಾರೆ. ಅದು ನಿಮ್ ಪ್ಲಾನ್ ಆಗಿದ್ರೆ ನಿಮ್ಗೆ ಅವಕಾಶ ಕೊಟ್ಟಾಗ್ಲೇ ಹೇಳಬೇಕಾಗಿತ್ತು. ಅವ್ರು ಹೇಳಿದ್ಮೇಲೆ ಅದು ನಮ್ದು ಪ್ಲಾನ್ ಅಂತ ಹೇಳೋದು ಸರಿಯಲ್ಲ. ಅದು ಅಲ್ಲದೆ ನಾವು ನಿಮಗ್ ಪ್ರಾಪರ್ಟಿ ಕೊಟ್ರೆ ಜಾಸ್ತಿ ಲಾಸ್ ಆಗುತ್ತೆ. ಅಜಯ್ ಅವ್ರ ಕೊಟೇಶನ್ ನಮ್ಗೆ ಇಷ್ಟ ಆಯ್ತು. ಈ ಇಂಡಿಯಾದಲ್ಲಿ ಬಿಡಿ, ಬೆಂಗಳೂರಲ್ಲಿ 100 ಕಂಪನಿಗಳು ಇದನ್ನ ಚಾಚು ತಪ್ಪದೆ ಫಾಲೋ ಮಾಡ್ತಿದ್ದಾರೆ. 5S ಕಾನ್ಸೆಪ್ಟ್ ನಿಮ್ದು ಅಂತಂದ್ರೆ ಎಲ್ಲರೂ ನಗ್ತಾರಷ್ಟೇ. ತಮಾಷೆ ಮಾಡ್ಬಿಡಿ ಮಿಸ್ಟರ್ ಅಜಯ್. ನಾನು 5S ಪ್ಲಾನ್ ಬಗ್ಗೆ ಹೇಳ್ತೀನಿ. ಈ ಪ್ಲಾನ್ ಅದನ್ನ ಹೇಗೆ ಇನ್ಕಲ್ಕೇಟ್ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ. ಮೋರೋವರ್, ನಾವು ಸಿಮಿಲರ್ ಪ್ರೆಸೆಂಟೇಷನ್ ಕೊಟ್ಟಿದ್ದೀವಿ. ಅಗ್ರಜ, ಇವರು ನಮ್ಮ ಪ್ರೆಸೆಂಟೇಷನ್ ಕಾಪಿ ಮಾಡಿಕೊಂಡು ನಮ್ಗೆ ಚಳ್ಳೆ ಹಣ್ಣು ತಿನ್ಸೋಕ್ ಬರ್ತಿದ್ದಾರೆ. ಇದು ಮೋಸ. ಕಮಾನ್ ಗಾಯ್, ಯಾಕೆ ನೀವು ಮಾತ್ರ ಬುದ್ಧಿವಂತರು ಅಂತನಾ? ಬೇರೆಯವ್ರ ತಲೆಯಲ್ಲಿ ಐಡಿಯಾಸೇ ಬರಲ್ಲ ಅನ್ಕೊಂಡಿದ್ದೀರಾ? ನೀವಿನ್ನು ಯಾವ ಕಾಲದಲ್ಲಿದ್ದೀರಾ? ವಾಟ್ ನಾನ್ ಸೆನ್ಸ್ ಇಸ್ ದಿಸ್? ಅಗ್ರಜ, ಇವ್ರ ಯೋಗ್ಯತೆ ಏನು ಅಂತ ನನಗೆ ಚೆನ್ನಾಗಿ ಗೊತ್ತು. ಎಲ್ಲಾ ಸ್ಟಾರ್ಟ್ಅಪ್ ಅವ್ರ ಜೊತೆ ಐಡಿಯಾಸ್ ತಿಳ್ಕೊಂಡು ಎಲ್ಲರಿಗಿಂತ ಮುಂಚೆ ಇವರೇ ಪ್ರೆಸೆಂಟ್ ಮಾಡೋದು, ಅಷ್ಟೇ ಅವ್ರ ಬಂಡವಾಳ. ನೋಡಿ, ನೀವು ನಮ್ಮ ಆಫೀಸಲ್ಲಿ ಇದ್ದೀರಾ ಅನ್ನೋದನ್ನ ಮರಿಬೇಡಿ. ನಿಮ್ ಜಗಳ ಏನೇ ಇದ್ರು ಹೊರಗಡೆ ಇಟ್ಕೊಳ್ಳಿ. ಬಟ್ ಇಸ್ ನಾಟ್ ಫೇರ್. ನಮ್ ಪ್ಲಾನ್ ಔಟ್ ಪ್ಲಾನ್ ಅಂತ ಅವ್ರು ಹೇಳ್ತಿದ್ದಾರೆ. ಅದು ನಿಮ್ ಪ್ಲಾನ್ ಆಗಿದ್ರೆ ನಿಮ್ಗೆ ಅವಕಾಶ ಕೊಟ್ಟಾಗ್ಲೇ ಹೇಳಬೇಕಾಗಿತ್ತು. ಅವ್ರು ಹೇಳಿದ್ಮೇಲೆ ಅದು ನಮ್ದು ಪ್ಲಾನ್ ಅಂತ ಹೇಳೋದು ಸರಿಯಲ್ಲ. ಅದು ಅಲ್ಲದೆ ನಾವು ನಿಮಗ್ ಪ್ರಾಪರ್ಟಿ ಕೊಟ್ರೆ ಜಾಸ್ತಿ ಲಾಸ್ ಆಗುತ್ತೆ. ಅಜಯ್ ಅವ್ರ ಕೊಟೇಶನ್ ನಮ್ಗೆ ಇಷ್ಟ ಆಯ್ತು. ಬಟ್ ನೀವು ಒಳ್ಳೆ ಕಾಸ್ಗೆ ಪ್ರಾಪರ್ಟಿ ಕೊಡ್ತೀನಿ ಅಂತ ಹೇಳಿದ್ರಿ ಅಲ್ವಾ ಸರ್? ಅದ್ರಲ್ಲಿ ಡೌಟೇ ಇಲ್ಲ. ಹಾಗಂತ ಲಾಸ್ ಮಾಡ್ಕೊಂಡು ಪ್ರಾಪರ್ಟಿ ಸೇಲ್ ಮಾಡೋದಕ್ಕೆ ನಾವು ತಯಾರಿಲ್ಲ. ಬಟ್ ಪ್ಲೀಸ್ ನಮ್ಗೊಂದು ಆಪರ್ಚುನಿಟಿ ಕೊಡಿ. ಇದು ನಮ್ ಪ್ಲಾನ್. ಇವರು ನಂಬೇಡಿ ಸರ್, ಸುಮ್ಮನೆ ಕಾಕಕ್ಕ ಗುಬ್ಬಕ್ಕನ್ ಕತೆ ಕಟ್ತಿದ್ದಾರೆ. ವಿಲ್ ಯು ಜಸ್ಟ್ ಶಟ್ ಅಪ್ ಅಜಯ್? ಮಿಸ್ಟರ್ ವೇದಾಂತ್, ವಾದ ಮಾಡಿ ಪ್ರಯೋಜನ ಇಲ್ಲ. ಆ ಪ್ಲಾನ್ ನಿಮ್ದೇ ಅಂತ ಹೇಳ್ತಾ ಇದ್ದೀರ ತಾನೆ? ಪ್ರೂವ್ ಮಾಡಿ. ನೋಡಿ, ನಮ್ಮ ಪ್ಲಾನ್ ಇನ್ನೂ ಸಿಕ್ಕಾಪಡೆ ಪಾಯಿಂಟ್ಸ್ ಗಳಿದೆ. ನಾವು ಅದನ್ನ ಕಂಪ್ಲೀಟ್ ಆಗಿ ನಿಮ್ಗೆ ಎಕ್ಸ್ಪ್ಲೈನ್ ಮಾಡೇ ಇಲ್ಲ. ನಿಮ್ಮ ಉದ್ದೇಶ ನನಗೆ ಅರ್ಥ ಆಗುತ್ತೆ. ನಾವು ಈ ಟ್ರಸ್ಟ್ ಕಟ್ಟೋದಕ್ಕೆ ಬಹಳನೇ ಕಷ್ಟಪಟ್ಟಿದ್ದೀವಿ. ಈ ಪ್ರಾಪರ್ಟಿ ಜೊತೆಗೆ ನಮಗೆ ತುಂಬಾ ಫೀಲಿಂಗ್ ಇದೆ. ನಾನು ನಿಮ್ಗೆ ಇನ್ನೂ ಒಂದು ಆಪರ್ಚುನಿಟಿ ಕೊಡ್ತೀನಿ. ನೀವು ನೆಕ್ಸ್ಟ್ ಟೈಮ್ ಬರಬೇಕಾದ್ರೆ ಫುಲ್ ಪ್ಲಾನ್ ತಗೊಂಡು ಬನ್ನಿ. ಹಾಗೇನೆ ಅಜಯ್ ಅವರು ಪ್ಲಾನ್ ಮಾಡಿರೋದು ಸುಳ್ಳು, ಅದು ಕದ್ದಿರೋದು ಅಂತ ಹೇಳ್ತಾ ಇದ್ದೀರಲ್ವಾ, ಅದನ್ನು ಪ್ರೂವ್ ಮಾಡಬೇಕು. ಆಗ ಮುಂದೇನ್ ಮಾಡಬೇಕು ಅಂತ ಯೋಚನೆ ಮಾಡೋಣ. ಅಲ್ಲಿವರೆಗೂ ಇದನ್ನ ಹೋಲ್ಡಲ್ಲಿ ಇಡೋದಕ್ಕೆ ಪ್ರಯತ್ನ ಪಡ್ತೀನಿ. ಅಂಡ್ ಬೇರೆ ಟ್ರಸ್ಟಿಗಳ ಜೊತೆನೂ ಮಾತಾಡ್ತೀನಿ. ಆದರೆ ನೆನಪಿರಲಿ, 3ನೇ ಚಾನ್ಸ್ ಮತ್ತೊಮ್ಮೆ ಸಿಗಲ್ಲ. ಫೇರ್ ಎನಫ್. ಥ್ಯಾಂಕ್ ಯು. ನಾನು ಇದನ್ನ ನಿನ್ನ ಹತ್ರ ಎಕ್ಸ್ಪೆಕ್ಟ್ ಮಾಡಿಲ್ಲ. ನಾನಲ್ಲ ಅಗ್ರಜ, ನನ್ನ ನಂಬಿಕೆಗೆ ಮೋಸ ಮಾಡಿದ್ ನೀನು. ನಾನು ಇದನ್ನ ನಿನ್ನಿಂದ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ನಾನು ನಿನ್ ತರ ಮೋಸ ಮಾಡಿಲ್ಲ ವಿಕ್ರಾಂತ್. ನೀನ್ ಮಾಡಿದ್ದು ನಂಬಿಕೆ ದ್ರೋಹ. ಪದೇ ಪದೇ ಮೋಸ ಮಾಡದೆ ಅಂತ ಹೇಳ್ಬೇಡ ಅಗ್ರಜ. ಆ ಪದ ನನ್ನಿಂದ ಕೇಳಕ್ಕಾಗಲ್ಲ. ನಾನು ಮೋಸ ಮಾಡಬೇಕು ಅಂತ ನಿಂತಿದ್ರೆ ಯಾವತ್ತೂ ಮಾಡ್ತಿದ್ದೆ. ಅದ್ರ ಬಗ್ಗೆ ನನ್ನ ಮನಸ್ಸಲ್ಲಿ
ಒಂದು ಫ್ರಾಕ್ಷನ್ ಆಫ್ ಸೆಕೆಂಡ್ ಕೂಡ ಥಾಟ್ ಬಂದಿಲ್ಲ. ಇವಾಗ ಅನಿಸ್ತಿದೆ ಆ ಥಾಟ್ ಬರದೇ ಇರೋದು ತಪ್ಪಾಯ್ತು ಅಂತ. ಅಂದ್ರೆ ಮೋಸ ಮಾಡೋದೇ ಸರಿ ಅನಿಸ್ತಿದ್ಯಾ? ಮೋಸ ಮಾಡೋರ್ಗೆ ಯಾವತ್ತೂ ಮೋಸ ಮಾಡಕ್ಕಾಗಲ್ಲ ಅಗ್ರಜ. ಆ ಇಂಟೆನ್ಷನ್ ನನಗೆ ಇದ್ದಿದ್ರೆ ನಿನ್ನಿಂದ ಯಾವತ್ತೂ ಸಪರೇಟ್ ಆಗಿ ನಾನೇ ಸ್ವಂತ ಆಫೀಸ್ ಓಪನ್ ಮಾಡ್ತಿದ್ದೆ. ನಿನ್ ಜೊತೆ ಕೊಳಿಬೇಕಾಗ್ತಿರ್ಲಿಲ್ಲ. ನಿನ್ ಮಾತಿನ ಅರ್ಥ ಏನು? ಇಷ್ಟು ವರ್ಷ ನಾನು ನೀನು ಮೋಸ ಮಾಡಿದ್ದೀನಿ ಅಂತಾರೆ. ಕೆಲವೊಂದನ್ನ ಬಾಯ್ಬಿಟ್ಟು ಹೇಳಕ್ಕಾಗಲ್ಲ ಅಗ್ರಜ. ಈಗಲೂ ಕಾಲ ಮುಂಚಿಲ್ಲ. ನಾನು ಕೂಡ ಸಪರೇಟ್ ಆಗಿ ನಂದೇ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೋದು. ನಿನಗೆ ಐಡಿಯಾ ಮೊದಲೇ ಬಂದಿರುತ್ತೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಆದ್ರೂ ನೀನು ಯಾಕೆ ಬಿಸ್ನೆಸ್ ಇನ್ನು ಶುರು ಮಾಡಿಲ್ಲ ಹೇಳು? ನಿನಗೆ ಓನ ಬಿಸ್ನೆಸ್ ನಡೆಸೋ ಯೋಗ್ಯತೆ ಇಲ್ಲ. ನನ್ನ ಸಪೋರ್ಟ್ ಇಲ್ಲ, ಆಚೆ ಕಡೆ ನೀನು 1 ತಿಂಗಳು ಕೂಡ ಬದುಕೋಬೇಕಾಗಲ್ಲ. ವಾಪಸ್ ಹುಡ್ಕೊಂಡು ಬಂದೇ ಬರ್ತೀನಿ. ಅಣ್ಣ ಅಂತ ನಂಬ್ಕೊಂಡಿದ್ದಕ್ಕೆ ಒಳ್ಳೆ ಮರ್ಯಾದೆ ಕೊಟ್ಟೆ ಗಜ. ಇನ್ ಈ ತರ ಓಪನ್ ಚಾಲೆಂಜ್ ಮಾಡ್ತೀಯ ಅಂದ್ಮೇಲೆ ಆ ಚಾಲೆಂಜ್ ತಗೊಳಕ್ಕೆ ನಾನು ರೆಡಿ. ನೋಡೋಣ ಯಾರಿಂದ ಯಾರು ಬರ್ತಾರೆ, ಯಾರಿಂದ ಯಾರು ಬದುಕ್ತಾರೆ ಅಂತ. ನಾನಿಲ್ದೆ ನಿನ್ನ ಆಫೀಸ್ನ 1 ತಿಂಗಳಲ್ಲ 1 ವಾರನೂ ನಡ್ಸಕ್ಕಾಗಲ್ಲ. ನಿನ್ ಸಕ್ಸಸ್ ಹಿಂದೆ ನಾನು ಇದೀನಿ ಅನ್ನೋದನ್ನ ಮರಿಬೇಡ. ನಿನಗೆ ಬಿಸ್ನೆಸ್ ಹೇಳ್ಕೊಟ್ಟು ಬದುಕೋದನ್ನ ಕಲ್ಸ್ಕೊಟ್ಟಿದ್ದೆ ನಾನು. ನಿನ್ನಿಂದ ಬುದ್ಧಿ ಹೇಳ್ಸ್ಕೊಳ್ಳೋ ಅವಶ್ಯಕತೆ ನನಗೆ. ನೋಡೋಣ ಯಾರಿಂದ ಯಾರು ಬರ್ತಾರೆ ಅಂತ. ಇಷ್ಟೆಲ್ಲ ಆದ್ಮೇಲೆ ಈ ಮನೇಲಿ ನಾನೇನಿರಲ್ಲ. ಈ ಮಾತುಗಳನ್ನ ಕೇಳಿಸ್ಕೊಳಕ್ ಮಾತ್ರ ಚೆನ್ನಾಗಿರುತ್ತೆ ಬಾವ. ಲೈಫಲ್ಲಿ ಅಪ್ಲೈ ಮಾಡಕ್ಕಾಗಲ್ಲ. ಇಷ್ಟೆಲ್ಲ ಆದ್ಮೇಲೆ ಈ ಮನೇಲಿ ನಾನೇನಿರಲ್ಲ. ನೋಡಿ ಸಾರ್ಥಕ್, ನಿಮ್ಮ ಹತ್ರ ಬುದ್ಧಿ ಹೇಳ್ಸ್ಕೊಳ್ಳೋ ಅವಶ್ಯಕತೆ ನನಗಿಲ್ಲ. ಎಲ್ಲರ ಮಾತು ಕೇಳಿದಕ್ಕೆ ನಾನು ಈ ಪರಿಸ್ಥಿತಿಲಿರೋದು. ನೋಡ್ಬೇಕು, ಇಷ್ಟೇ ಆದವ್ರ ಮನೇಲಿ ಇರ್ಬೋದು, ಇಲ್ಲಿರೋರು ಹೋಗ್ತಾ ಇರ್ಬೋದು. ನಾನು ಯಾರು ಇರಿ ಅಂತಾನು ಹೇಳಲ್ಲ, ಹೋಗಿ ಅಂತಾನು ಹೇಳಲ್ಲ. ಬಯಸಿದ್ದೇ ಸಿಗ್ತಾ ಇದೆ. ಕೆಲಸ ಚೆನ್ನಾಗಿ ಮಾಡಿದೆ, ಆದ್ರೆ ಇದು ಇನ್ನಷ್ಟು ಜಾಸ್ತಿ ಆಗ ಆಗ್ಲೇ ನಾನು ಅನ್ಕೊಂಡಿದ್ದು ಆಗೋದು. ಇವರಿಬ್ರು ಈ ತರ ಜಗಳ ಆಡಿರೋದು ಫಸ್ಟ್ ಟೈಮು. ನನ್ಗೇನು ಸಿಚುಯೇಷನ್ ತುಂಬಾ ಕ್ರಿಟಿಕಲ್ ಆಗಿದೆ ಅನ್ಸುತ್ತೆ. ಹೌದು, ಇದನ್ನ ಹೀಗೆ ಬಿಟ್ರೆ ಇದು ಬೇರೆ ಲೆವೆಲ್ಗೆ ಹೋಗುತ್ತೆ. ಹೇಗಾದ್ರೂ ಮಾಡಿ ನಾವು ಅವರಿಬ್ರನ್ನ ಕಾಂಪ್ರಮೈಸ್ ಮಾಡಿಸ್ಲೇಬೇಕು. ನಂಗೆ ಯಾಕೋ ಅವರು ಕಾಂಪ್ರಮೈಸ್ ಆಗಲ್ಲ ಅನ್ಸತ್ರ ಚಣ. ಯಾಕೆ ಹಾಗೆ ಹೇಳ್ತಾ ಇದೀಯ ಅಮ್ಮು? ಅದಕ್ಕೆ ನಿಮ್ಗೆ ಗೊತ್ತಲ್ಲ, ನೀವೇ ನೋಡಿದ್ರಲ್ಲ ಅವ್ರು ಯಾವ ರೇಂಜ್ ಕಿತ್ತಾಡಿದ್ರು ಅಂತ. ಹಾಗೆಲ್ಲ ಏನೂ ಆಗಲ್ಲ ಅಮ್ಮು. ಸಾರ್ಥಕ್ ಮನ್ಸ್ ಮಾಡಿದ್ರೆ ಡೆಫಿನೆಟ್ಲಿ ಆಗತ್ತೆ. ಏನ್ ಅನ್ಕೊಂಡಿದ್ಯಾ ನೀನು? ನಿನ್ ಕಣ್ಣಿಗೆ ನಾನು ಜೋಕರ್ ತರ ಕಾಣ್ತೀನ. ನೀನುಂಟು, ನಿಮ್ಮ ಅಣ್ಣಂದ್ರುಂಟು. ನಿಮ್ಮ ವಸಿಷ್ಠ ಮುಂಚೆ ತಂಟೆಗೆ ಬರಲ್ಲ. ನಾನು ಈ ಆಟಕ್ಕಿಲ್ಲ. ಬಾಬಾ ಪ್ಲೀಸ್, ನೀವೇಗಂದ್ರೆ ಹೇಗೆ? ಆಗಲ್ಲ ಅಂತ ಮಾತ್ರ ಹೇಳ್ಬೇಡಿ. ಇಲ್ಲದ್ರುವ ಆಗಲ್ಲ. ಅವ್ರ ವಿಷಯಕ್ಕೆ ನನ್ನ ಮದ್ಯಕ್ಕೆ ತರಬೇಡಿ. ಅವ್ರು ಏನ್ ಬೇಕಾದ್ರೂ ಮಾಡ್ಕೊಳ್ಳಿ. ಅಣ್ಣ, ಒಂದ್ ಚಾನ್ಸ್ ಆದ್ರೂ ತಗೊಳ್ಬೋದಲ್ವಾ? ಒಂದಲ್ಲ 100 ತಗೊಳ್ಳಿ, ಆದ್ರೆ ನೀವ್ ತಗೊಳ್ಳಿ. ಸಾರ್ಥಕ್ ಅನ್ನೋ ಹೆಸರು ಅವ್ರ ಜಗಳದಲ್ಲಿ ಬರಬಾರ್ದು ಅಷ್ಟೇ. ಏನ್ ಬೇಕಾದ್ರೂ ಮಾಡ್ಕೊಳ್ಳಿ, ಏನ್ ಬೇಕಾದ್ರೂ ಆಗ್ಲಿ. ನಾನಂತೂ ಮೂಕ ಪ್ರೇಕ್ಷಕ ತರ ಕೂತಿರ್ತೀನಿ. ಈಗ ತಾನೇ ಕೂತಿರ್ತೀನಿ ಅಂದಲ್ಲೋ. ಮಾತಾಡಿ ಸುಸ್ತಾಯ್ತು, ನೀರ್ ಕುಡಿಯಕ್ ಹೋಗ್ತೀನಿ. ಅಮ್ಮು, ಏನೋ ನಿಮ್ಮಣ್ಣ ಹಿಂಗೆ? ಏನೋ ಗೊತ್ತಿಲ್ಲ ಅದಕ್ಕೆ. ಮೊದಲು ಹಿಂಗಿರ್ಲಿಲ್ಲ, ಮದ್ವೆ ಆದ್ಮೇಲೆ ಹಿಂಗ ಆಡ್ತಿರೋ. ಅಮ್ಮ,
ಮಹಿಳಾ ಮಣಿಯರಲ್ಲಿ ಯಾರಾದ್ರೂ ನೀರ್ ತರ್ತೀರಾ? ಏನ್ರು ಇದು ವಾಯ್ಸಿಗೆ ಮರ್ಯಾದೇನಿಲ್ಲ ಮನೇಲಿ? ಅದ್ಯಾವ ಒಬ್ರು ಕಾಣ್ತೀವಲ್ಲ. ಗಂಡಸರ ಗಲಾಟೆಯಲ್ಲಿ ಹೆಂಗಸರು ಬಡವಾಗ್ತಿದ್ದಾರೆ ಅನ್ಸುತ್ತೆ ಬಾವ. ಓ ಇದಾ ಮ್ಯಾಟ್ರು. ಆದ್ಯಾಗೆ ಇಬ್ರು ಅಣ್ಣಂದ್ರು, ಸ್ವಲ್ಪ ಪಕ್ಷಪಾತ ಮಾಡ ಹಾಗಿಲ್ಲ. ಇನ್ನು ಅಮ್ಮಗೆ ಒಬ್ಬ ಗಂಡ, ಇನ್ನೊಬ್ಬ ಕ್ಲೋಸ್ ಫ್ರೆಂಡ್ಗಿಂತ ಕ್ಲೋಸ್ ಆಗಿರೋ ಭಾವ. ಪಾಪ ಇಬ್ರು ಮಧ್ಯೆ ಸಿಗಾಕೊಂಡ್ಬಿಟ್ಟಿದ್ದಾರೆ. ಇಲ್ಲ ಬಾವ, ಎಲ್ಲಾ ಟೈಮಲ್ಲೂ ವಿಕ್ಕಿದ ತಪ್ಪಿರಲ್ಲ. ಕೆಲವೊಂದ್ಸಲ ಅಣ್ಣನು ಆರ್ಷ ನಡ್ಕೊಳ್ತಾನೆ. ಅಂದ್ರೆ ವೇದಾಂತದೇ ತಪ್ಪು ಅಂತ್ಯಾ? ನನ್ನ ಪ್ರಕಾರ ಹೌದು. ಅದ್ ಹೇಗೆ? ಎಕ್ಸಾಕ್ಟ್ ಆಗಿ ಹೇಗೆ ಅಂತ ಕೇಳ್ಬೇಡಿ. ಕಾಮನ್ ಸೆನ್ಸ್ ಇಟ್ಕೊಂಡು ಲಾಜಿಕಲ್ ಯೋಚನೆ ಮಾಡಿದ್ರೆ ನನ್ಗೆ ಇದ್ರಲ್ಲಿ ಅಣ್ಣನ ತಪ್ಪು ಅಂತ ಅನ್ಸುತ್ತೆ. ಪುಣ್ಯಾತ್ಮ, ಅದನ್ನೇ ಹೇಗೆ ಅಂತ ಕೇಳ್ತಿರೋದು. ನೀವೇ ಯೋಚನೆ ಮಾಡಿ. ಈ ವಿಕ್ಕಿ ಅಣ್ಣ ಹೇಳಿದ ಮಾತನ್ನ ಮೀರಲ್ಲ, ಅವ್ನು ಹೇಳ್ದಂಗೆ ಕೇಳ್ತಾನೆ. ಹಾಗಿರುವಾಗ ಅವನದೇ ತಪ್ಪಾಗುತ್ತೆ? ಹೇಳಿದ್ದನ್ನೇ ಕೇಳಿದ್ರೆ ತಪ್ಪಾಗೋ ಚಾನ್ಸೇ ಇಲ್ಲ. ವೇದಾಂತು ತುಂಬಾ ಸೆನ್ಸಿಬಲ್, ತುಂಬಾ ಯೋಚನೆ ಮಾಡಿ ಕೆಲಸ ಮಾಡ್ತಾರೆ, ತುಂಬಾ ಯೋಚನೆ ಮಾಡಿ ಕೆಲಸ ವಹಿಸ್ತಾರೆ. ಇಲ್ಲ ಬಾಬಾ, ನನ್ನ ಪ್ರಕಾರ ಅಣ್ಣಂದೇ ತಪ್ಪು. ಇಲ್ಲ ಇಲ್ಲ, ಬ್ಲೈಂಡ್ ಆಗೆಲ್ಲ ಏನು ಹೇಳಕ್ಕಾಗಲ್ಲ. ವಿಕ್ಕಿದು ತಪ್ಪಿರ್ಬೋದು. ಇಲ್ಲ, ಅಣ್ಣಂದೇ ತಪ್ಪು. ನಾನು ಒಪ್ಪಲ್ಲ ಧ್ರುವ. ನನಗೂ ವಿಕ್ಕಿ ಬಗ್ಗೆ ಚೆನ್ನಾಗ್ ಗೊತ್ತು. ಅಯ್ಯೋ, ನೀವಿಬ್ರು ಸ್ವಲ್ಪ ಸುಮ್ಮನಿರ್ತೀರಾ? ನೀವ್ಯಾಕೆ ಜಗಳ ಆಡ್ತಿದ್ದೀರಾ? ಜಗಳ ಆಡ್ತಿಲ್ಲ ಅಮ್ಮ, ಪಾಸಿಬಿಲಿಟೀಸ್ ನ ಚರ್ಚೆ ಮಾಡ್ತಾ ಇದ್ವಿ. ವಿಕ್ಕಿದ್ರು ಇಬ್ರು ಚಿಕ್ಕವರು, ಅವ್ರಿಗೇನು ಅರ್ಥ ಆಗಲ್ಲ. ವೇದಾಂತದ್ದು ತಪ್ಪಿರೋಕ್ ಸಾಧ್ಯ ಇಲ್ಲ. ಇವ್ನಿಗೆ ಹೇಳಿದ್ರೆ ಅದು ಇವ್ನಿಗೆ ಅರ್ಥ ಆಗ್ತಿಲ್ಲ. ಏನ್ ಚಿಕ್ಕವರು ಅಂದ್ರೆ ನಿಮ್ ಲೆಕ್ಕದ ಪ್ರಕಾರ ನಾನು ವಿಕ್ಕಿ ಆಟ ಆಡ್ಕೊಂಡಿರೋ ಚಿಕ್ಕ ಮಕ್ಳಾ? ನನ್ಗೂ ಬುದ್ಧಿ ತಿಳುವಳಿಕೆ ಎರಡೂ ಇದೆ. ನೀವೇನ್ ಹೇಳಿ ಬಾವಾ, ಈ ವಿಷಯದಲ್ಲಿ ನಾನು ವಿಕ್ಕಿ ಪರನೇ ಮಾತಾಡೋದು. ಯಾರು ಬೇಡ ಅಂದ್ರು? ನಿನ್ ವಿಕ್ಕಿ ಪರನೇ ಇರು. ನಿಮ್ಗೆ ಬುದ್ಧಿ ಇದೆ, ಆದ್ರೆ ವೇದಾಂತ ಅಷ್ಟಲ್ಲ. ನಾನು ವೇದಾಂತ ಪರನೇ ಇರ್ತೀನಿ. ವಿಕ್ಕಿದೆ ಏನೋ ಮಿಸ್ಟೇಕ್ ಇರುತ್ತೆ. ನಿಮ್ಮ ಹತ್ರ ಪ್ರೂಫ್ ಇದೆಯಾ ವಿಕ್ಕಿ ತಪ್ಪು ಮಾಡಿದ್ದಾನೆ ಅನ್ನೋದಕ್ಕೆ? ವಿಕ್ಕಿ ತಪ್ಪು ಮಾಡಿಲ್ಲ. ಹಾಗಿದ್ರೆ ನಿನ್ನ ಹತ್ರ ಪ್ರೂಫ್ ಇದೆಯಾ? ವೇದಾಂತ ವಿಕ್ಕಿ ಬಗ್ಗೆ ನನಗೆ ಚೆನ್ನಾಗ್ ಗೊತ್ತು. ವಿಕ್ಕಿದೆ ಏನೋ ಮಿಸ್ಟೇಕ್ ಇರುತ್ತೆ, ವೇದಾಂತ ತಪ್ಪು ಮಾಡೋಕ್ ಸಾಧ್ಯನೇ ಇಲ್ಲ. ಬಾಬಾ, ನೋ ವೇ, ವಿಕ್ಕಿ ತಪ್ಪಿಲ್ಲ ಅಷ್ಟೇ. ಸಾಕು ಸುಮ್ಮಿರುದ್ರುವ. ನೀನ್ ಪೂರ್ವಗ್ರಹ ಇಟ್ಕೊಂಡ್ ಮಾತಾಡ್ತಿದ್ಯಾ. ವೇದಾಂತ ಪರ್ಫೆಕ್ಷನಿಸ್ಟ್, ಅವ್ರು ಯಾವತ್ತೂ ತಪ್ಪು ಮಾಡೋದು ಸಾಧ್ಯ ಇಲ್ಲ. ಅವ್ರು ಯಾವತ್ತೂ ಮಿಸ್ಟೇಕ್ ಮಾಡಿಲ್ಲ. ನೀನ್ ಸುಮ್ಮನೆ ವಾದ ಮಾಡಬೇಡ. ದಯವಿಟ್ಟು ನೀವು ಸ್ವಲ್ಪ ಸುಮ್ಮನೆ ಇರ್ತೀರಾ? ನೀವು ಇದೇ ತರ ವಿಕ್ಕಿಯನ್ನ ಸರಿ ವೇದಾಂತನ ಸರಿ ಅಂತ ಹೇಳ್ತಾ ಇದ್ರೆ ಮನೇಲಿ 2 ಭಾಗ ಆಗತ್ತೆ. ಆಗ್ಲಿ ಬಿಡು, ಯಾರು ಬೇಡ ಅಂದ್ರು? ನಾವ್ ಯಾಕೆ ಸುಮ್ಮನೆ ಯಾರೋ ಏನೋ ಹೇಳ್ತಾರೆ ಅಂತ ಒಪ್ಕೋಬೇಕು? ನೀನ್ ಏನ್ ಕೆಲಸ ಬೇಕಿದ್ರು ಮಾಡು ವೇದಾಂತ್, ನಿನ್ನ ಯಾರು ತಡೆಯಲ್ಲ. ಆದ್ರೆ ನಿನ್ ಬೇರು ಸರಿಯಾಗಿದ್ರೆ ಮಾತ್ರ ನೀನ್ ಎಷ್ಟು ಎತ್ತರಕ್ಕೆ ಹೋದಾಗ್ಲೂ ನೀನ್ ಗಟ್ಟಿಯಾಗಿ ನಿಂತಿರ್ತೀಯ. ಮನೇಲಿ ಇಷ್ಟೊಂದು ಹುಳ್ಕಿಡ್ಕೊಂಡು ನೀನ್ ಅವ್ರ ಜೀವನ ಸರಿಯಾಗಿ ಮಾಡೋದಕ್ಕಾಗತ್ತಾ ವೇದಾಂತ್? ನೀನ್ ತುಂಬಾ ದೊಡ್ಡ ತಪ್ಪು ಮಾಡ್ತಿದ್ಯಾ. ಯಾಕಮೂಲ್ಯ ಈ ರೀತಿ ಮಾತಾಡ್ತಿದ್ಯಾ? ನಿನ್ಗೇನ್ ತಲೆ ಕೆಟ್ಟಿದ್ಯಾ ಏನು? ಆಗ್ಬಾರ್ದೆ ಪದೇ ಪದೇ ಮನೇಲಿ ನಡೀತಿದ್ರೆ ಖಂಡಿತ ತಲೆ ಕೆಡುತ್ತೆ ವೇದಾಂತ್. ಬಾವ ಏನ್ ಮಾಡಿದ್ರು ನಿಂಗೆ? ನೀನ್ ಬಂದ್ ಹೇಳಿದ್ರೆ 10 ಮಾಡ್ತಾರ ಅವ್ರು. ನಿನ್ನ ಬರೀ ಅಣ್ಣ ಅನ್ಕೊಂಡಿಲ್ಲ, ಅಪ್ಪ ಅನ್ಕೊಂಡಿದ್ದಾರೆ. ಅಂತವ್ರ ಮೇಲೆ ಹಲ್ ಮಸಿತಿದ್ಯಲ್ಲ, ಇದ್ ಸರಿನಾ? ನೋಡ ಮುಲ್ಯ, ನೀನು ವಿಕ್ರಾಂತ್ ಪರ ವಹಿಸ್ಕೊಂಡು ಮಾತಾಡ್ಬೇಡ. ಯಾವ್ದೇ ಕಾರಣಕ್ಕೂ ನಾನು ಮಾತಾಡ್ಸಲ್ಲ. ಕಾಂತ ಹೇಳಿದ್ದು ನಿಜ ಅನ್ಸುತ್ತೆ. ಇಬ್ರು ತುಂಬಾ ಸೀರಿಯಸ್ ಆಗಿ ಜಗಳ ಮಾಡ್ಕೊಂಡಿದ್ದಾರೆ. ಅಕ್ಕ, ಈ ಅಣ್ಣ ತಮ್ಮ ಮತ್ತೆ ಜಗಳ ಮಾಡ್ಕೊಂಡಿದಾರಲ್ಲ ಅಕ್ಕ. ಈ ಸಲ ಅಂತೂ ಸ್ವಲ್ಪ ಓವರ್ ಆಗಿ ಆಡ್ತಿದ್ದಾರೆ. ಎಷ್ಟೇ ಟ್ರೈ ಮಾಡಿದ್ರು ಇಬ್ರು ಕಾಂಪ್ರೋ ಆಗೋದಕ್ಕೆ ರೆಡಿ ಇಲ್ಲ. ನನ್ಗೂ ಅದೇ ಅರ್ಥ ಆಗ್ತಿಲ್ಲ ಅಮ್ಮು. ಇಬ್ರು ಮಧ್ಯೆ ಇಷ್ಟು ದೊಡ್ಡ ಅಂತರನೇ ಆಗ್ಬಿಟ್ಟಿದೆ. ಈ ತರ ಮೊದ್ಲು ಯಾವತ್ತೂ ಆಗಿರ್ಲಿಲ್ಲ. ವಿಕ್ಕಿಯವರು ಬಾವ ಏನೇ ಹೇಳಿದ್ರು ಬೇಜಾರ್ ಮಾಡ್ಕೊಂತಿರ್ಲಿಲ್ಲ, ಕೋಪ ಮಾಡ್ಕೊಂತಿರ್ಲಿಲ್ಲ. ಆದ್ರೆ ಈ ಸಲ ಯಾಕೆ ಈ ತರ ಮಾಡ್ಕೊಂಡ್ರು? ಅಲ್ಲ ಅಕ್ಕ, ನಾನು ವೇದಾಂತ್ ಹತ್ರ ಮಾತಾಡ್ದೆ, ಬಗ್ಗಕ್ಕೆ ರೆಡಿ ಇಲ್ಲ. ನೀನ್ ಭಾವನ ಹತ್ರ ಮಾತಾಡ್ತೀಯಾ? ಹ್ಞೂ ಕಣೆ, ಮಾತಾಡ್ದೆ, ಹೇಳದ್ನಲ್ಲ. ಬಟ್ ಬಿಡಕ್ಕೆ ತಯಾರಿಲ್ಲ ಅವರು, ಹಠ ಮಾಡ್ತಾ ಇದಾರೆ. ನಾವ್ ಯಾಕೋ ಇದ್ ಸರಿ ಬರ್ತಿಲ್ಲ ಅಕ್ಕ. ಇದ್ ಹೀಗೆ ಕಂಟಿನ್ಯೂ ಆಗ್ಬಿಟ್ರೆ ಏನಕ್ಕ ಗತಿ? ಮೊದ್ಲೆಲ್ಲ ವೇದಾಂತ್ ಭಾವ ಕೋಪಕ್ಕೆ ನನ್ ಗಂಡ ಬಲಿಪಶು ಆಗ್ತಿದ್ರು. ಈ ಸಲ ನನ್ ಗಂಡಂಗೂ ಹಠ ಬಂದಿದೆ. ಅದು ಒಳ್ಳೇದಕ್ಕೆ. ಅಕ್ಕ, ನಾನ್ ನಿಮ್ ಜೊತೆನೆ ಮಾತಾಡ್ತಿರೋದು. ನೀನೇನ್ ಯೋಚನೆ ಮಾಡ್ತಿದ್ಯಾ? ಏನ್ ಯೋಚನೆ ಮಾಡಕ್ ಸಾಧ್ಯ ಹೇಳು? ಇದನ್ನೆಲ್ಲ ಹೇಗ್ ಬಗೆಹರಿಸೋದು ಅಂತ ಯೋಚನೆ ಮಾಡ್ತಿದ್ದೆ. ಆದ್ರೆ ಏನ್ ಮಾಡೋದು ಅಂತಾನೆ ಗೊತ್ತಾಗ್ತಿಲ್ಲ. ಅಕ್ಕ, ಇಷ್ಟೆಲ್ಲ ಆಗೋದಕ್ಕೆ ಈ ಮಹಾಶಯರ ಕಾರಣ.
ಕಾಂಪ್ರಮೈಸ್ರು ಮನ್ಸ್ ಹಾಳಾಗಿದೆ ಅಂತಂದ್ರೆ ಇಬ್ರು ಸೇರ್ಕೊಂಡು ಮನೆನೇ ಹಾಳು ಮಾಡ್ಬಿಟ್ರು. ಬಾಯ್ ಬಿಟ್ರೆ ಜಡೆ ಜಗಳ, ಹೆಂಗಸ್ರ ಮಧ್ಯೆ ಜಾಸ್ತಿ ದಿನ ಫ್ರೆಂಡ್ಶಿಪ್ ಉಳಿಯಲ್ಲ, ಮನ್ಸಲ್ಲೇ ಕೆಟ್ಟ ದಿನ ಹೊಂಚಾಗ್ತಿರ್ತಾರೆ ಅಂತ ಭಾಷಣ ಬಿಗಿಯೋ ಗಂಡಸ್ರು ಇವತ್ತು ತಾವೇ ದೊಡ್ಡ ಯುದ್ಧ ಶುರು ಮಾಡ್ಬಿಟ್ಟಿದ್ದಾರೆ. ನನ್ ಗಂಡಂದ್ರ ಜಗಳ ಸಾಲದು ಅಂತ ನಾನು ಮತ್ತೆ ಅಕ್ಕ ಒಂದೇ ಮನೇಲಿ ಬೇರೆ ಬೇರೆ ಅಡ್ಗೆ ಮಾಡ್ಕೊಂಡು ತಿನ್ನೋ ಲೆವೆಲ್ಗೆ ಪರಿಸ್ಥಿತಿನ ಹಾಳು ಮಾಡ್ಬಿಟ್ಟಿದ್ದಾರೆ. ಬರ್ತಿರೋ ಕೋಪಕ್ಕೆ ಇವ್ರಿಬ್ರು ಹೆಬ್ಬೆಳಲ್ಲಿ ಒತ್ತಿ ನೆಲದೊಳಗಡೆ ಕಳಿಸ್ಬಿಡ್ಬೇಕು ಅನ್ಸ್ತಿದೆ. ಪುಣ್ಯಾತಿಥಿ ಬಾಯಿ ಸ್ವಲ್ಪ ಬೀಗ ಹಾಕು. ನಾವಿದೇನ್ ಬೇಕು ಅಂತ ಮಾಡಿದ್ದಲ್ಲ, ಇದು ಹೀಗಾಗ್ಬೇಕು ಅನ್ನೋದು ನಮ್ಮ ಉದ್ದೇಶನ ಆಗಿರಲಿಲ್ಲ. ಇನ್ನೊಂದ್ಸಲ ಹೇಳಿ ಬಾಬಾ, ನಾವು ಕರೆಕ್ಟ್ ಆಗಿ ಮಾಡಿದೀವಿ, ಕಂಟ್ರೋಲ್ ತಪ್ಪಾಯ್ತು ಅಷ್ಟೇ. ಹಾ ನಿಮ್ಗೇನಪ್ಪ ಚಂದ ನೋಡ್ತೀರಾ, ಅನ್ಭವಿಸೋದ್ ನಾವಲ್ವಾ? ಯಾಕೆ ನಮಗೂ ಫೀಲ್ ಆಗ್ತಾ ಇದೆ, ಆದ್ರೆ ದುರ್ಗಮವಾದ ಹಾದಿ ಒಳ್ಳೆ ಡೆಸ್ಟಿನೇಷನ್ಗೆ ಲೀಡ್ ಮಾಡ್ತಾನೆ. ನಿನಗೀಗ ಭಾಷಣ ಮಾಡಕ್ಕೆ ಯಾರು ಹೇಳಿದ್ರು? ಇಲ್ಲ ಅಮ್ಮೋ, ಇದು ಕಂಟಿನ್ಯೂ ಆದ್ರೆ ಅವ್ರ ಬಗ್ಗೆ ಬಗ್ತಾರೆ, ಇದರಿಂದ ಅವರು ದಾರಿಗೆ ಬರೋ ಹಾಗಾಗುತ್ತೆ. ಆಗಿದೆಲ್ಲ ಆಗೋಯ್ತು, ಇವಾಗ ಅದ್ರ ಬಗ್ಗೆ ಯೋಚನೆ ಮಾಡಿ ಪ್ರಯೋಜನ ಇಲ್ಲ. ಮೊದಲು ತಿಂಡಿ ಬಡ್ಸೋಣ ಎಲ್ರಿಗೂ. ವೇದಾಂತ್, ನೀನು ಅಲ್ಲಿ ಕುತ್ಕೋಬೇಕು, ಈ ಕಡೆ ವಿಕ್ಕಿ ಭವನ್ ಭಾಗ. ನನಗೂ ಗೊತ್ತಿದೆ. ಅಮ್ಮ, ನೀನೇನಮ್ಮ ಮಾಡ್ತಿದ್ಯಾ ಇಲ್ಲಿ? ಏನೇ ಹೀಗೆ ಕೇಳ್ತಿದ್ಯಾ? ದೇವಸ್ಥಾನಕ್ಕೆ ಬಂದಿದ್ದೀನಿ ಅಷ್ಟೇ. ಅಲ್ಲ ಅಮ್ಮ, ನೀನ್ ಯಾಕೆ ಹೂ ಕಟ್ತಿದ್ಯಾ ಅಂತ ಕೇಳ್ತಾ ಇದ್ದೀನಿ. ಏನೇ ನೀನು ಹೂ ಕಟ್ಟೋದನ್ನ ಇಷ್ಟು ವಿಚಿತ್ರವಾಗಿ ಕೇಳ್ತಿದ್ಯಲ್ಲ? ಮನೇಲೆಲ್ರು ಹೇಗಿದ್ದಾರೆ? ವಿಕ್ಕಿ, ವೇದಾಂತ, ಅಮ್ಮು ಎಲ್ರು ಆರಾಮ್ ತಾನೆ? ಅಮ್ಮ, ಮೊದ್ಲು ನಾನ್ ಕೇಳಿದ ಪ್ರಶ್ನೆಗೆ ಸರಿಯಾಗಿ ಉತ್ತರ ಕೊಡು. ನೀನ್ ಇಲ್ಲಿ ಹೂ ಕಟ್ಟೋ ಕೆಲ್ಸ ಶುರು ಮಾಡ್ಕೊಂಡಿದ್ಯಾ? ಅಯ್ಯೋ ದೇವ್ರೆ, ಇದೆಂತ ಶಿಕ್ಷೆ ಕೊಟ್ಬಿಟ್ಯಪ್ಪ. ಒಂದು ಕ್ಷಣ ಮೊದ್ಲು ಅಂಗಡಿ ಹತ್ರ ಆರ್ತಿ ಬರ್ತಾ ಇದ್ದಾಳೆ ಅನ್ನೋ ಸುಳು ಕೊಡಬಾರ್ದಾ? ದೊಡ್ಡ ಪಜಿತಿ ಆಯ್ತೀಗ. ಅಮ್ಮ, ನಾನ್ ನಿನ್ನೇ ಕೇಳ್ತಿರೋದು, ಮಾತಾಡಮ್ಮ. ಯಾವಾಗಿಂದ ಈ ಕೆಲ್ಸ ಮಾಡ್ತಿದ್ಯಾ? ಅಲ್ಲ, ನೀನ್ ಬಂದು ಹೂ ಕಟ್ಟೋ ಅಂತ ಅನಿವಾರ್ಯತೆ ಏನಿದೆ? ನೀನ್ ಇಲ್ಲಿ ಬಂದಿದ್ರೆ ಅಲ್ಲಪ್ಪ ಒಬ್ರೆ ಮೆಸ್ಸಲ್ಲಿ ಒದ್ದಾಡಕ್ಕಾಗತ್ತಾ? ಏನು ಇಬ್ರು ಒಂದೊಂದ್ ಕಡೆ ದುಡಿಯೋದು ಅಂತ ಅನ್ಕೊಂಡಿದ್ದೀರಾ? ಓ, ನಮ್ಮ ಅತ್ತೆ ಮನೆಗ್ ಬಂದಾಗ ಅವಮಾನ ಆಯ್ತು ಅಂತ ದುಡ್ಡು ಕೂಡ ಇಡಕ್ ನೋಡ್ತಾ ಇದ್ದೀರಾ? ನಿಜ ಹೇಳಮ್ಮ, ಮಾತಾಡಮ್ಮ. ಒಂದ್ ಸ್ವಲ್ಪ ಸುಮ್ನೆ ಇರೇ. ನೀನು ಅಮ್ಮ ಜೊತೆ ಸೇರ್ಕೊಂಡು ಒಂದೇ ಸಮ ಮಾತಾಡ್ತಿದ್ಯಲ್ಲ, ನನ್ಗೂ ಮಾತಾಡೋದಕ್ ಬಿಡು. ನೋಡೋ, ನೀನ್ ಅನ್ಕೊಂಡ್ರೆ ಸರಿ ಏನು ಇಲ್ಲಪ್ಪ. ಅಂದ್ರೆ ಅದೇ ನಮ್ಮನೆ ಪಕ್ಕದ ಬೀದಿಲಿ ಲಲಿತಮ್ಮ ಅಂತ ಇದ್ದಾಳಲ್ಲ, ಅವಳು ಇಲ್ಲೇ ಹೂ ಮಾರದ್ ಕಡೆ. ಇದು ಅವಳದೇ ಅಂಗಡಿ, ನಂದಲ್ಲಪ್ಪ. ಮತ್ ನೀನ್ ಇಲ್ಲಿ ಏನ್ ಮಾಡ್ತಿದ್ಯಮ್ಮ? ಈಗ ತಾನೇ ಹೂ ಕಟ್ತಿದ್ದೆ. ನನ್ನ ಹತ್ರನೇ ಸುಳ್ಳು ಹೇಳ್ಬೇಡ ಅಮ್ಮ. ನಿಂದೊಳ್ಳೆ ಕತೆ ಆಯ್ತಲ್ಲೇ, ಪೂರ್ತಿ ವಿಷಯನ ಹೇಳೋದಕ್ ಬಿಡು. ನೋಡೆ, ಇದು ಲಲಿತಮ್ಮನ ಅಂಗಡಿನೇ, ಅವಳೇ ಇಲ್ಲಿ ಕೂತ್ಕೊಳ್ಳೋದು. ತಿಂಡಿ ತಿನ್ಕೊಂಡ್ ಬರ್ತೀನಿ, ನೀವ್ ಅಂಗಡಿ ನೋಡ್ಕೋತೀರಾ ಅಂದ್ಲು. ಸರಿ ಅಂದೆ. ಏನ್ ಮಾಡೋದು, ಹೂ ಕಟ್ತಾ ಇದೀನಿ ಅಷ್ಟೇ. ನಿಜಾನಮ್ಮ? ನಿನಗ್ಯಾಕೆ ಇಂತ ಅನುಮಾನಕ್ ಬುದ್ಧಿ ಬಂತು? ಏನು ಇಂತ ಸಣ್ಣ ವಿಷಯಕ್ಕೆ ಆನೆ ಪ್ರಮಾಣ ಎಲ್ಲ ಮಾಡ್ಬೇಕಾ? ಸುಮ್ನೆ ಇರಮ್ಮ, ಅದೆಲ್ಲ ಏನು ಬೇಡ. ಇನ್ನು ನೀನ್ ನೋಡಿ ನನಗ್ ಟೆನ್ಷನ್ ಆಯ್ತು, ಅದಕ್ಕೆ ಕೇಳ್ದೆ. ಈಗ ಒಂದ್ ಸ್ವಲ್ಪ ಸಮಾಧಾನ ಆಯ್ತು. ಸರಿ, ಮನೇಲೆಲ್ರು ಆರಾಮಾಗಿದ್ದಾರೆ ತಾನೆ? ಎಲ್ರೂ ಆರಾಮಾಗಿದ್ದಾರೆ. ಅಮ್ಮ, ನಾನು ಒಳಗಡೆ ಪೂಜೆ ಮುಗಿಸ್ಕೊಂಡ್ ಬಂದು ಆಮೇಲೆ ನಿನ್ನ ಹತ್ರ ಮಾತಾಡ್ತೀನಿ. ನನ್ಗೊಂದ್ ಮೊಳ ಹೂ ಕೊಡು. ನೋಡು, ನಾನು ಅವಳ ಮಾರೋ ರೇಟಲ್ಲೇ ಕೊಡೋದು. ಒಂದ್ ಮೊಳಕ್ 30 ರೂಪಾಯಿ. ಲಲಿತಮ್ಮ ಇದ್ದಿದ್ರೆ ಖಂಡಿತವಾಗ್ಲೂ ನಾನು 30 ರೂಪಾಯಿ ಕೊಡ್ತಾ ಇರ್ಲಿಲ್ಲ. ನೀನಿದ್ಯಾ ಅಂತ ಕೊಡ್ತಾ ಇದ್ದೀನಿ. ಅಪ್ಪ ದೇವ್ರೆ, ಪರೀಕ್ಷೆ ಮಾಡೋನು ನೀನೆ,
ತಕ್ಷಣ ತಲೆಗೆ ಪರಿಹಾರ ತೋರ್ಸವನು ನೀನೆ. ಏನಪ್ಪ ನಿನ್ನ ಲೀಲೆ. ನೋಡು, ನಾನೀ ಕೆಲಸ ಮಾಡ್ತಿರೋದು ಯಾವುದೇ ಕಾರಣಕ್ಕೂ ನನ್ನ ಮಗಳಿಗೆ ಗೊತ್ತಾಗ್ದಿರೋ ಹಾಗೆ ನೋಡು ಅಷ್ಟೇ. ಕ್ಷಮಿಸೋದು ತಪ್ಪು ಮಾಡಿದ್ರೆ ಖಂಡಿತ ನಾನು ಕ್ಷಮಿಸ್ತಿದೆ. ಆದ್ರೆ ಅವ್ನು ಮಾಡಿರೋದು ನಂಬಿಕೆ ದ್ರೋಹ. ಹಾಗಂತ ಅವಳಿಗೆ ಹಿಂಸೆ ಕೊಡಬೇಕು ಅನ್ನೋದು ನನ್ನ ಉದ್ದೇಶ. ನಾನು ಇಲ್ಲಿದ್ರೆ ಅವನಿಗೆ ಹಿಂಸೆ ಜಾಸ್ತಿ ಆಗುತ್ತೆ. ಅದಕ್ಕೆ ಮನೆ ಬಿಟ್ಟು ಹೋಗ್ತಾ ಇದ್ದೆ. ಅಪ್ಪಿ ತಪ್ಪಿನೂ ಇಂಥ ವಿಚಾರದಲ್ಲಿ ಹುಡುಗಾಟ ಆಡ್ಬೇಡ. ಸಮಸ್ಯೆ ಭಿನ್ನಾಭಿಪ್ರಾಯ ಯಾವ ಮನೇಲಿ ಬರಲ್ಲ ಹೇಳು. ಅದಕ್ಕೆ ಮನೆ ಬಿಟ್ಟು ಹೋಗೋದೇ ಪರಿಹಾರ ಅಲ್ಲಪ್ಪ. ಕಳ್ಕೊಳ್ಳೋದು, ದೂರ ಹೋಗೋದು ತುಂಬಾ ಸುಲಭ. ಆದ್ರೆ ಪಡ್ಕೊಳ್ಳೋದು, ಸೇರಿಸೋದು ತುಂಬಾ ಕಷ್ಟ ಕಣೋ. ಯೋಚನೆ ಮಾಡದೆ ಕೋಪದ ಕೈಗೆ ಬುದ್ಧಿ ಕೊಟ್ಟು ಎಡವಟ್ಟು ಮಾಡ್ಕೋಬೇಡ. ನಿನಗೆ ತಿಳುವಳಿಕೆ ಇದೆ, ವಿವೇಕ ಇದೆ, ಅದನ್ನ ಉಪಯೋಗಿಸದೆ ಮುಂಗೋಪ ಮಾಡ್ಕೋಬೇಡ. ಪರವಾಗಿಲ್ವೇ, ಅಣ್ಣ ತಮ್ಮ ಮಧ್ಯೆ ಡಿವೈಡ್ ಆಗುವಷ್ಟು ದೊಡ್ಡ ಗ್ಯಾಪ್ ಆಗಿದೆ. ಇದು ನಿಜವಾಗ್ಲೂ ಸಂತೋಷದ ವಿಷಯ. ಏ ಸೋಫಾಕಿನಿ, ಎಲ್ಲೇ ಇದ್ಯಾ? ನಿನ್ ಮಗ ಸೊಸೆ ಮನೆ ಬಿಟ್ಟು ಹೋಗ್ತೀನಿ ಅಂತ ಹೇಳ್ತಿದ್ದಾರೆ. ಬಾರಿ ಇಲ್ಲಿ, ತಡಿಯಕ್ಕಾಗಲ್ವಾ? ಅಮ್ಮ, ಏನೋ ಸಣ್ಣ ಮನಸ್ತಾಪ ಆಗಿ ಮಾತುಕತೆ ಆಗ್ತಿದೆ ಅಂತ ಅನ್ಕೊಂಡೆ. ಏನು ವೇದಾಂತ್ ಬಾಯಿನಲ್ಲಿ ಮನೆ ಬಿಟ್ಟು ಹೋಗ್ತೀನಿ ಅಂತ ಬಂತ? ನಾನಂತೂ ಇದನ್ನ ನಂಬಲ್ಲ, ನಂಬಕ್ಕೆ ಸಾಧ್ಯನೂ ಇಲ್ಲ. ನಾನಿದಕ್ಕೆ ಅವಕಾಶನೂ ಮಾಡ್ಕೊಡಲ್ಲ. ದಯವಿಟ್ಟು ನನಗೆ ಕ್ಷಮಿಸಿ. ನಾನು ನಿರ್ಧಾರ ತಗೊಳ್ತೀನಿ ಅಂದ್ರೆ ಅದಕ್ಕೆ ಖಂಡಿತವಾಗ್ಲೂ ಒಂದು ಬಲವಾದ ಕಾರಣ ಇದ್ದೇ ಇರುತ್ತೆ. ಅದು ಏನೇ ಕಾರಣ ಇರ್ಲಿ ವೇದಾಂತ್, ನೀನು ಮನೆ ಬಿಟ್ಟು ಹೋಗೋ ಅಗತ್ಯ ಇಲ್ಲ. ನನ್ನ ಮಾತನ್ನ ಮೀರಿ ಹೋಗೋ ಪ್ರಯತ್ನ ಮಾಡಬೇಡ. ಯಾಕೋ ಹೀಗ್ ದುಡುಕ್ತಿದ್ಯಾ? ನಿನ್ ಜೊತೆ ಅಮ್ಮ ಬಗ್ಗೆನೂ ಯೋಚನೆ ಮಾಡೋ. ನಾಳೆ ಅವ್ರ ಅಪ್ಪ ಅಮ್ಮ ಬಂದು ಮನೇಲಿ ಯಾಕೆ ಹೀಗಾಯ್ತು ಅಂತ ಕೇಳಿದ್ರೆ ಅವ್ರಿಗೆ ನಾನು ಏನಂತ ಉತ್ತರ ಹೇಳೋ? ವೇದಾಂತ್, ನಿನಗ್ ನನ್ ಮೇಲೆ ಗೌರವ ಇದ್ರೆ ಹೋಗೋ ನಿರ್ಧಾರನ ಕೈ ಬಿಡು. ಸರಿಯಮ್ಮ, ನಾನು ಮನೆ ಬಿಟ್ಟು ಹೋಗೋ ನಿರ್ಧಾರನ ಬದಲಾಯಿಸ್ತೇನೆ. ಆದ್ರೆ ನಾನು ತಗೊಂಡಿರೋ ನಿರ್ಧಾರ ಖಂಡಿತವಾಗ್ಲೂ ತಪ್ಪಂತೂ ಅಲ್ಲ. ನಾನು ಜಾಸ್ತಿ ದೂರ ಎಲ್ಲೂ ಹೋಗೋದಿಲ್ಲ. ಇಲ್ಲಿ ಔಟ್ ಹೌಸ್ ಇರ್ತೇನೆ. ಬಾ. ಹೊರಟೋದ? ವಿಕ್ರಾಂತ್, ಏನಾಯ್ತು ವೇದಾಂತ್? ಯಾಕೆ ಕುಕ್ಕೊಂಡೆ? ಅವ್ನು ನಾವಿಂದ ಕೋರ್ಸ್ ಟ್ರಾವೆಲ್ಸ್ ಫೈಲ್ಸ್ ತಗೊಂಡ ಅಂತ ಹೇಳ್ತಿದ್ದೀನಿ. ಎಲ್ಲ ಹೋದ ಅವನು? ಕೇಳಿಸ್ಕೊತಾನೆ ಇಲ್ವಲ್ಲ? ನನಗೆ ಈಗ ಕನ್ಫರ್ಮ್ ಆಯ್ತು ಬಿಡು. ಏನು? ನಿನ್ಗೆ ತಲೆ ಕೆಟ್ಟಿದೆ ಅಂತ. ಸುಮ್ಮನೆ ಲೂಸ್ ತರ ಮಾತಾಡ. ಯೋ, ಮತ್ತಿನ್ನೇನಯ್ಯ? ಬಾಯಿಗೆ ಬಂದಾಗ ಮಾತಾಡಿ ದೊಡ್ಡದಾಗಿ ಜಗಳ ಮಾಡ್ಕೊಂಡು ತಮ್ಮನಿಂದ ದೂರ ಆದೋನು ಈಗ ತಮ್ಮನ ಹೆಸರೇ ಹೇಳ್ತಿದ್ಯಲ್ಲ. ನಿನಗೇನ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ವಿಕ್ಕಿ ಬಾಬಾ ನಿನ್ ಲೈಫ್ ಇಂದ ತುಂಬಾ ದೂರ ಹೋಗ್ಬಿಟ್ಟಿದ್ದಾರೆ. ಅವ್ರನ್ನ ಕಳ್ಸಿದ್ದು ನೀನೇನೆ. ಅವ್ರಿನ್ ವಾಪಸ್ ಬರೋದು ನಂಗೆ ಯಾಕೋ ಡೌಟ್. ಮಾಡಿದ್ದುಂಡ ಮಾರಯ್ಯ ಅನ್ಕೊಂಡು ಅನ್ಭವ್ಸು. ಸರ್, ಪಾರ್ಸಲ್. ಒಂದ್ ನಿಮಿಷ ಬಂದೆ. ಏನು? ವಿಕ್ರಾಂತ್ ಸರ್ ಕಳ್ಸಿದ್ರು. ನೀವೇ ಓಪನ್ ಮಾಡ್ಬಿಡಿ. ಥ್ಯಾಂಕ್ ಯು. ಇದು ನಿನ್ಗೆ ಕಡೆಯ, ನಿನ್ ಕಷ್ಟ ಪಡೋದನ್ನ ನೋಡಕ್ಕಾಗ್ಲಿಲ್ಲ, ಅದಕ್ಕೆ ಆನ್ಲೈನ್ ಅಲ್ಲಿ ಆರ್ಡರ್ ಮಾಡಿದೆ. ಥ್ಯಾಂಕ್ ಯು ಸೋ ಮಚ್ ಅಮೂಲ್ಯ. ನನ್ನ ಕಷ್ಟನ ಅರ್ಥ ಮಾಡ್ಕೊಳ್ಳೋದಕ್ಕೆ. ಈಗ ನಾನು ಇದೆಲ್ಲ ಆರಾಮಾಗಿ ವರ್ಕ್ ಮಾಡ್ಬೋದು. ನೀನ್ ನನಗ್ ಮಾತ್ರ ಥ್ಯಾಂಕ್ಸ್ ಹೇಳಿದ್ರೆ ಸಾಲದು, ವಿಕ್ಕಿ ಬಾವಂಗೂ ಥ್ಯಾಂಕ್ಸ್ ಹೇಳ್ಬೇಕು. ಯಾಕಂದ್ರೆ ಇದನ್ನ ಡೆಲಿವರಿ ಮಾಡೋದಕ್ಕೆ ಹೆಲ್ಪ್ ಮಾಡಿದ್ದು ಅವರೇ. ಡೆಲಿವರಿ ಮಾಡೋದಕ್ಕೆ ಹೆಲ್ಪ್ ಮಾಡಿದ್ದು? ನೀನ್ ಇರೋ ತರ ಯೋಚನೆ ಮಾಡ್ತಾ ಇರು. ಹೌದು, ನಾಳೆ ನಿಮ್ ಫೈನಲ್ ಪ್ರೆಸೆಂಟೇಷನ್ ಅಲ್ವಾ? ಮತ್ ನಾಳೆ ಏನ್ ಮಾಡ್ತೀರಾ?
ಬಸ್ ನಾಳೆ ಪ್ರೆಸೆಂಟೇಷನ್ ಹೆಂಗ್ ಮಾಡ್ತೀರಾ?